ಕೃಷ್ಣ. ಎಲ್ಲರಿಗೂ ಇವತ್ತಿನ ಶನಿವಾರದ ಸತ್ಸಂಗಕ್ಕೆ ಸ್ವಾಗತ. ಇಲ್ಲಿರುವ ಎಲ್ಲ ಹಿರಿಯ ವೈಷ್ಣವರ ಅನುಮತಿಯಿಂದ ಇವತ್ತಿನ ಸತ್ಸಂಗದ ವಿಷಯವನ್ನು ಶುರು ಮಾಡೋಣ. ಸೊ ಇವತ್ತು ಓದ್ತಿರೋದು 7ನೇ ಅಧ್ಯಾಯ 14ನೇ ಶ್ಲೋಕ. ಪೇಜ್ ನಂಬರ್ 352. 7ನೇ ಅಧ್ಯಾಯ 15ನೇ ಶ್ಲೋಕ. ದೈವೀ ಏಷಾ ಗುಣಮಯೀ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿ ತೇ. ದೈವೀ ಏಷಾ ಗುಣಮಯೀ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿ ತೇ. ದೈವೀ ಏಷಾ ಗುಣಮಯೀ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿ ತೇ. ದೈವಿ ಏಷಾ ಗುಣಮಯೀ ಮಮ ಮಾಯಾ ದುರತ್ಯಯ ಮಾಂ ಏವ ಯೇ ಪ್ರಪದ್ಯಂತೆ ಮಾಯಾಂ ಏತಾಂ ತರಂತಿ ತೇ. ದೈವೀ ಏಷಾ ಗುಣಮಯೀ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿ ತೇ. ಇದರ ಅನುವಾದ: ಐಹಿಕ ಪ್ರಕೃತಿಯ ತ್ರಿಗುಣಗಳಿಂದ ಆದ ಈ ನನ್ನ ದೈವೀ ಶಕ್ತಿಯನ್ನು ಮೀರುವುದು ಬಹಳ ಕಷ್ಟ. ಆದರೆ ನನಗೆ ಶರಣಾಗತರಾದವರು ಸುಲಭವಾಗಿ ಅದನ್ನು ದಾಟಿ ಹೋಗಬಲ್ಲರು. ಈ 7ನೇ ಅಧ್ಯಾಯ ತುಂಬಾ ನಾವು ಸ್ವಲ್ಪ ಶುದ್ಧ ಕನ್ನಡ, ನಾರಾಯಣ ಹೇಳಿದ್ರೆ ಶುದ್ಧ ಕನ್ನಡದಲ್ಲಿ ಸ್ವಲ್ಪ ಇದಾಗ್ಬೋದು. ಸೊ ಕ್ಷಮಿಸಿ, ಸ್ವಲ್ಪ ಮಧ್ಯದಲ್ಲಿ ಇಂಗ್ಲಿಷ್ ಪದ ಬರ್ಬೋದು, ಇಂಗ್ಲಿಷ್ ಶಬ್ದ ಸ್ವಲ್ಪ ಕ್ಷಮಿಸಿ. ನಾವು ಭಗವದ್ಗೀತೆಯ 7ನೇ ಅಧ್ಯಾಯ ಬಂದು ತುಂಬಾ ಇಂಪಾರ್ಟೆಂಟ್ ಆದ ಜಾಗ. ಯಾಕೆಂದ್ರೆ ವಿಶ್ವನಾಥ ಚಕ್ರವರ್ತಿ ಠಾಕೂರ್ ಅವರು ಬರೀ ಹೇಳ್ತಾರೆ, ಭಗವದ್ಗೀತೆ ಬಂದು ಒಂದು ಡಬ್ಬಿ ತರ. ಎಂಥ ಡಬ್ಬಿ? ಸಾಮಾನ್ಯ ಡಬ್ಬಿ ಅಲ್ಲ, ಸುಂದರವಾದ ಎಲ್ಲ ವಜ್ರ ವೈಡೂರ್ಯ ಇರೋ ಡಬ್ಬಿ. ಆ ಡಬ್ಬಿ ಒಳಗಡೆ ಇನ್ನೊಂದು ದೊಡ್ಡ ವಜ್ರ ಇದೆ, ಕೋಹಿನೂರ್ ಡೈಮಂಡ್ ಒಳಗಡೆ ಇದೆ, ಅಂತಹ ಡಬ್ಬಿ ಅಂತ ಹೇಳ್ತಾರೆ. ಸೊ ಭಗವದ್ಗೀತೆಯನ್ನ 3 ಭಾಗಗಳಾಗಿ ಸಪರೇಟ್ ಮಾಡಿದ್ದಾರೆ. ಮೊದಲನೇ 6 ಅಧ್ಯಾಯ ಅದರಲ್ಲಿ ಕೃಷ್ಣ ಒಂದೊಂದಾಗಿ ಕರ್ಮಯೋಗದ ಬಗ್ಗೆ ಮೊದಲನೇ 6 ಅಧ್ಯಾಯದಲ್ಲಿ ಕೃಷ್ಣ ಮಾತಾಡ್ತಾರೆ. ಅದನ್ನ ಆ ಡಬ್ಬಿಯ ಕೆಳಭಾಗ ಇರುತ್ತಲ್ಲ, ಅದಕ್ಕೆ ಅದನ್ನ ಹೋಲಿಸಿರೋದು. ಕೊನೆಯ 6 ಅಧ್ಯಾಯ ಯಾವುದು 8ರಿಂದ 13ರಿಂದ 18, ಕೊನೆಯ 6 ಅಧ್ಯಾಯ ಜ್ಞಾನಯೋಗ. ಜ್ಞಾನಯೋಗದ ಬಗ್ಗೆ ಕೃಷ್ಣ ಅಲ್ಲಿ ಪೂರ್ತಿ ವಿವರಣೆ ಮಾಡಿದ್ರು. ಅದು ಹೆಂಗೆ ಅಂದ್ರೆ, ಈ ಡಬ್ಬಿಯ ಮೇಲೆ ಮುಚ್ಚಕ್ಕಿರುತ್ತಲ್ಲ, ಅದು ಫುಲ್ಲು ಈ ಡಬ್ಬ ಏನು ವಜ್ರ ವೈಡೂರ್ಯಗಳಿಂದ ಡೆಕೋರೇಟ್ ಆಗ್ತಾ ಇದೆ ಕರ್ಮದಿಂದ. ಬಟ್ ಮೋಸ್ಟ್ ಇಂಪಾರ್ಟೆಂಟ್, ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಏನು ಅಂದ್ರೆ, ಮಧ್ಯದ 6 ಭಾಗದಲ್ಲಿ ಕೃಷ್ಣ
ಭಕ್ತಿ ಯೋಗದ ಬಗ್ಗೆ ಒಂದೊಂದಾಗಿ 7ನೇ ಅಧ್ಯಾಯದಿಂದ ಹಿಡಿದು 12ನೇ ಅಧ್ಯಾಯದವರೆಗೂ ಭಕ್ತಿ ಯೋಗದ ಬಗ್ಗೆ ಪೂರ್ತಿ ಕೃಷ್ಣ ಹೇಳೋದು. ಸೊ ಅದು ಆ ಡಬ್ಬಿ ಒಳಗಡೆ ಇರುವ ಒಂದು ಕೋಹಿನೂರ್ ಡೈಮಂಡ್ಸ್ ತರ, ಅದು ಅಷ್ಟು ಏನೋ ಪ್ರೈಸ್ಲೆಸ್ ಅಂತಾರೆ, ಏನೋ ಅದಕ್ಕೆ ವ್ಯಾಲ್ಯೂನೇ ಇಲ್ಲ ಅಂತಹ ಚಾಪ್ಟರ್ 7ನೇ ಅಧ್ಯಾಯದಲ್ಲಿ ಇದು ಇಂಪಾರ್ಟೆಂಟ್ ಶ್ಲೋಕ. ಸೊ ಇಲ್ಲಿವರೆಗೂ 7ನೇ ಅಧ್ಯಾಯದಲ್ಲಿ ಮೊದಲನೇ 3 ಶ್ಲೋಕ ತಗೊಂಡ್ರೆ ಕೃಷ್ಣ ಏನ್ ಹೇಳುದು, ನಾವು ಹೆಂಗೆ ಶ್ರವಣ ಮಾಡ್ಬೇಕು, ಯಾರಿಂದ ಶ್ರವಣ ಮಾಡ್ಬೇಕು, ಯಾರು ಪರಂಪರೆಯಿಂದ ಬಂದಿರೋದ್ರಿಂದ ಅಲ್ಲಿಂದ ನಾವು ಶ್ರವಣ ಮಾಡ್ಬೇಕು, ಶ್ರವಣ ಮಾಡಿದ್ರೆ ನಮ್ಗೆ ಜ್ಞಾನ ವಿಜ್ಞಾನ ಎಲ್ಲ ಬರುತ್ತೆ ಅಂತ ಫಸ್ಟ್ 3 ಶ್ಲೋಕದಲ್ಲಿ ಕೃಷ್ಣ ಹೇಳಿರೋದು. ನೆಕ್ಸ್ಟ್ 4ನೇ ಶ್ಲೋಕದಿಂದ 12ನೇ ಶ್ಲೋಕದವರೆಗೂ ಕೃಷ್ಣ ತತ್ವವನ್ನು ಹೇಳ್ತಾನೆ. ಏನು, ಹೆಂಗೆ ಈ ಪ್ರಕೃತಿ ಅಂದ್ರೆ ಏನು, ಅವನ ಕೃಷ್ಣನ ಶಕ್ತಿ ಏನು ಅಂತ ಎಲ್ಲ ಫುಲ್ ವಿವರಣೆ ಇದು ಬರುತ್ತೆ. ಭೂಮಿರಾಪೋ ನಲೋ ವಾಯು ಖಮ್ಮನೋ ಬುದ್ಧಿರೇವ ಚ ಅಹಂಕಾರ ಇದ್ಯಮ್ಮೆ ಭಿನ್ನ ಪ್ರಕೃತಿರಸ್ತದ. ಯಾವ್ದು ಭೂಮಿರಾಪೋ ನಲೋ ವಾಯು ಅಂದ್ರೆ ಭೂಮಿ, ವಾಯು, ನೀರು, ಗಾಳಿ, ಮನಸ್ಸು, ಅಹಂಕಾರ. ಭೂಮಿರಾಪೋ ನಲೋ ವಾಯು ಖಮ್ಮನೋ ಬುದ್ಧಿರೇವ ಚ, 5 ಪಂಚಭೂತಗಳು, ಮನಸ್ಸು, ಅಹಂಕಾರ, ಇದೆಲ್ಲ ಬೇರೆ ಬೇರೆ. ಕೃಷ್ಣನ 8 ವಿಧವಾದ ಇದು ಶುರುವಾಗಿ ಈ ಭೌತಿಕ ಜಗತ್ತಲ್ಲಿ. ಅದು ಬಿಟ್ಟು ಇನ್ನೊಂದು ಶ್ಲೋಕ ಬರುತ್ತೆ. ರಸೋಹಂ ಅಪ್ಸು ಕೌಂತೇಯ ಪ್ರಭಾಸಾಮಿ ಶಶಿ ಸೂರಯೋ ಪ್ರಣವ ಸರ್ವ ವೇದೇಶು ಶಬ್ದಕ್ಕೆ ಪೌರುಷಂ ಋಷು. ಸೊ ಇಷ್ಟವರೆಗೂ ನಾವು ಬ್ರಹ್ಮ ಸಂಹಿತನಲ್ಲಿ ಬ್ರಹ್ಮ ಹೇಳ್ತಾರೆ, ಈಶ್ವರ ಪರಮಃ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವ ಕಾರಣ ಕಾರಣಂ. ಬ್ರಹ್ಮ ವೆರಿ ಕ್ಲಿಯರ್, ನೋ ಏನು ಕ್ವಶನ್ ಮಾಡಕ್ಕಾಗಲ್ಲ, ಸರ್ವ ಕಾರಣ ಕಾರಣ. ಕೃಷ್ಣ ಈಸ್ ದ ಕಾಸ್ ಆಫ್ ಆಲ್, ಕ್ಲಿಯರ್ ಆಗಿ ಹೇಳ್ಬಿಟ್ಟಿದ್ದಾರೆ. ಇದ್ರ ಜೊತೆ ಕೃಷ್ಣ ಹೇಳ್ತಾನೆ ರಸೋಹಂ ಅಪ್ಸು ಕೌಂತೆಯ, ಬರೀ ಕಾರಣಕ್ಕೆಲ್ಲ ನಾನು ಕಾರಣ ಅಲ್ಲ, ಯಾವುದೇ ಏನು ತತ್ವ ಇದು ಅದು ರಸ. ಫಾರ್ ಎಕ್ಸಾಂಪಲ್, ಶಕ್ತಿವಂತನಿಗೆ ಶಕ್ತಿ ಇಲ್ಲ ಅಂದ್ರೆ ಏನು ಯೂಸ್? ಶಕ್ತಿವಂತನಿಗೆ ಶಕ್ತಿ ಇರಬೇಕು. ಸೂರ್ಯನಿಗೆ ಬೆಳಕಿಲ್ಲ ಅಂದ್ರೆ ಏನು ಯೂಸ್ ಇಲ್ಲ, ಬೆಳಕಿರ್ಬೇಕು. ಚಂದ್ರನಿಗೆ ಬೆಳಕಿಲ್ಲ ಅಂದ್ರೆ ಚಂದ್ರ ಏನು ಯೂಸೇ ಇಲ್ಲ. ಸೊ ಅಂತಹ ರಸ, ಎಸೆನ್ಸ್ ಅಂತ ಏನ್ ಹೇಳ್ತೀವಿ, ಅದೂ ಕೃಷ್ಣ. ಕಾರಣ ಒಂದೇ ಅಲ್ಲ, ಆ ರಸ ಏನಿದೆ ಅದು ಕೂಡ ಕೃಷ್ಣ ಅಂತ ವೆರಿ ಕ್ಲಿಯರ್. ಸೊ ಈ 4ರಿಂದ 12ನೇ ಶ್ಲೋಕದಲ್ಲಿ ಪೂರ್ತಿ ಇದು ಹೇಳೋದು. ಇನ್ನೊಂದು 7ನೇ ಶ್ಲೋಕದಲ್ಲಿ ಮತ್ತ ಪರತರಂ ನಾಣ್ಯ ಕಿಂಚಿದಸ್ತಿ ಧನಂಜಯ ಮೈ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಏನಂತಾರೆ, ನನ್ನ ಬಿಟ್ಟು ಮತ್ತಃ ಪರತರಂ ನಾಣ್ಯ ಕಿಂಚಿದಸ್ತಿ ಧನಂಜಯ, ನನ್ನ ಬಿಟ್ಟು ಇನ್ಯಾವುದೂ ಇಲ್ಲ. ವೆರಿ ಸಿಂಪಲ್. ಕೃಷ್ಣ ಭಗವದ್ಗೀತೆನಲ್ಲಿ ಕೊಡೋದು ವೆರಿ ಸಿಂಪಲ್, ಸ್ಟ್ರೇಟ್ ಫಾರ್ವರ್ಡ್ ಸ್ಟೇಟ್ಮೆಂಟ್. ನಾವೇನು ಅದಕ್ಕೆ ಏನು ಸಂಸ್ಕೃತ ಗ್ರಾಮರ್ ಹಾಕಿ ಹಿಂಗ್ ಮಾಡ್ಬೇಕು ಹಂಗ್ ನೋಡಿ, ಏನು ವೆರಿ ಸ್ಟ್ರೇಟ್ ಇದೆ. ಮತ್ತಃ ಪರತರಂ ನಾಣ್ಯ ಕಿಂಚಿದಸ್ತಿ ಜನ, ನನ್ನ ಬಿಟ್ಟು ಇನ್ನೇನು ಇಲ್ಲ. ಮೇಲ್ಗಡೆ ಹೆಂಗೆ ನಾವಿವಾಗ ಈ ಮಾಲೆನ ನಾವು ನೋಡಿದ್ವಿ ಅಂದ್ರೆ ದಾರ ಒಳಗಡೆ ಇರುತ್ತೆ, ನಮ್ಮ ಮಾಲೆ ನೋಡಕ್ ಬರೀ ನಮ್ಗೆ ಅದ್ರ ಮೇಲೆ ಮುತ್ತು ಅದು ಮಾತ್ರ ಕಾಣುತ್ತೆ. ಬಟ್ ಎಲ್ಲದಕ್ಕೂ ಇರುವ ಕಾರಣ ಕೃಷ್ಣ. ಇನ್ನೊಂದು ಇದು ಬರುತ್ತೆ, ಯಸ್ಮಾತ್ ಪರಂ ನಾ ಪರಮಸ್ತಿ ಕಿಂಚಿತ್, ಅಂದ್ರೆ ಕೃಷ್ಣನ ಪರವಾಗಿ ಯಾವ ಸತ್ಯವೂ ಇಲ್ಲ. ಯಸ್ಮಾತ್ ಪರಂ ಅಂದ್ರೆ ಯಾರ ಪರವಾಗಿ, ನಾ ಪರಮಸ್ತಿ ಕಿಂಚಿತ್ ಯಾವುದೂ ಬೇರೆ ಸತ್ಯ ಇಲ್ಲ, ಅದೇ ಕೃಷ್ಣ. ಸೊ 4ರಿಂದ 12ರಲ್ಲಿ ಕೃಷ್ಣ ಇದು ಪೂರ್ತಿ ಹೇಳ್ತಾರೆ. ಅವಾಗ ಸಾಮಾನ್ಯ ನಮ್ಗೆ ಕ್ವಶನ್ ಮಾಡ್ಬೋದು, ಇವಾಗ ಇಷ್ಟೆಲ್ಲ ಗೊತ್ತು ಕೃಷ್ಣನೇ ಇಲ್ಲ, ಸರ್ವಕಾರಣ ಕಾರಣ, ಆದ್ರೆ ಯಾಕೆ ಜನರು ಕೃಷ್ಣನಿಗೆ ಶರಣಾಗತರಾಗಿಲ್ಲ? ಆ ಕ್ವಶನ್ ಬರುತ್ತೆ. ಇದಕ್ಕೆ ಕೃಷ್ಣ ಇದರ ಮುಂದಿನ ಶ್ಲೋಕ, ಇದು 14ನೇ ಶ್ಲೋಕ, 13ನೇ ಶ್ಲೋಕದಲ್ಲಿ ಕೃಷ್ಣ ಹೇಳೋದು, 13ನೇ ಶ್ಲೋಕ ಅಲ್ಲಿ ತ್ರಿಭೀರ್ ಗುಣಮಯೀರ್ ಭಾವೈರೇಭಿಃ ಸರ್ವಮಿದಂ ಜಗತ್ ಮೋಹಿತಂ ನಾಭಿಜಾನಾತಿ ಮಾಮೇಭ್ಯ ಪರಮವ್ಯಯಂ. ಸೊ ನಾವು ಇಷ್ಟೆಲ್ಲ ಗೊತ್ತು ಕೃಷ್ಣನೇ ಎಲ್ಲದಕ್ಕೂ ಕಾರಣ, ಸರ್ವ ಕಾರಣ ಕಾರಣ, ಅವನಿಂದಾನೇ ಎಲ್ಲಾ ಬಂದಿರೋದು. ಯಾವುದೇ ಶಕ್ತಿ ಆಗಿರ್ಲಿ, ವೈಕುಂಠದಲ್ಲಿರುವ ಗೋಲೋಕವೃಂದಾವನಾಗಿರ್ಲಿ, ಈ ಭೌತಿಕ ಜಗತ್ತಾಗಿರ್ಲಿ, ಎಲ್ಲಾನು ಕೃಷ್ಣ ಇಂದಾನೇ ಬಂದಿರೋದು ಅಂತ ಗೊತ್ತಿದ್ರು ಯಾಕೆ ಜನರು ಕೃಷ್ಣನಿಗೆ ಶರಣಾಗತರಾಗಲ್ಲ ಅಂದ್ರೆ ಈ ಇದರಲ್ಲಿ ಕೃಷ್ಣ ಹೇಳೋದು. ಯಾಕೆ? ತ್ರಿಗುಣೈ, 3 ಗುಣಗಳು.
ಈ ಮುಂದೆ ಹೋಗ್ತಾ ಹೋಗ್ತಾ ಈ ಶ್ಲೋಕದಲ್ಲಿ ಗೊತ್ತಾಗುತ್ತೆ 3 ಗುಣಗಳು, ಯಾವುದು ಸತ್ವಗುಣ, ರಜೋಗುಣ, ತಮಗುಣ. ಈ 3 ಗುಣಗಳಿಂದ ಬದ್ಧರಾಗಿರುವುದರಿಂದ ಯಾರು ಕೃಷ್ಣನಿಗೆ ಶರಣಾಗತರಾಗಲಾರ. ಓಕೆ, ಯಾಕೆ ಶರಣಾಗತಿ ಯಾಕೆ ಇಷ್ಟು ಇಂಪಾರ್ಟೆಂಟ್, ಯಾಕೆ ಮಾಡಬೇಕು ಅಂತ ಬರುತ್ತೆ ಮುಂದೆ. ಇದರಲ್ಲಿ ನಾವು ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಒಂದೊಂದು ನೋಡ್ಕೊಳ್ಳೋಣ. ಸೊ ಫಸ್ಟ್ ಕ್ವೆಶ್ಚನ್, ಯಾಕೆ ಶರಣಾಗತಿ ಆಗಬೇಕು? ಮೊದಲನೇ ಅಧ್ಯಾಯ ಓದಿದ್ದೇನೆ, ಅರ್ಜುನ ಏನ್ ಮಾಡ್ತಾನೆ, ಬರೀ ಏನು ಸಾವಿರಾರು ರೀಸನ್ ಕೊಡ್ತಾನೆ. ಮೊದಲನೇ ಅಧ್ಯಾಯ ಪೂರ್ತಿ ಇಲ್ಲ ನಂಗೆ ಇದಾಗಲ್ಲ, ನಾನು ಅವ್ರನ್ನ ಸಾಯಿಸಿದ್ರೆ ನಾನ್ ಹೆಂಗ್ ಖುಷಿಯಾಗಿರ್ಬೋದು, ಅವ್ರು ನನ್ನ ಬಂಧು ಮಿತ್ರರು, ನಾನು ಅವ್ರನ್ನ ಸಾಯಿಸಿದ್ರೆ ಏನು ಸ್ತ್ರೀಯರೆಲ್ಲ ಯಾರು ಅವ್ರಿಗೆ ಕಾಪಾಡುತ್ತಿರಲ್ಲ, ಅವರಿಂದ ವರ್ಣ ಅಂತಾರೆ, ಬೇಡದೇ ಇರೋ ಮಕ್ಕಳು ಹುಟ್ಟುತ್ತಾರೆ, ಹಂಗಾಗುತ್ತೆ ಅಂತ. ಆಮೇಲೆ ನಂಗೆ ನಂಗೆ ಇದು ಮಾಡಕ್ಕಾಗಲ್ಲ, ಕೈಯೆಲ್ಲ ನಡುತ್ತದೆ. ಎಂಟೈರ್ ಫಸ್ಟ್ ಇಡೀ ಮೊದಲನೇ ಅಧ್ಯಾಯ ಓದಿದ್ರೆ ಅರ್ಜುನ ಇದೇ ತರ ಒಂದೊಂದಾಗಿ ರೀಸನ್ ಕೊಟ್ಕೊಂಡು ಹೋಗ್ತಾ ಇರ್ತಾನೆ. ಬಟ್ ಅವ ಎಲ್ಲ ಪೂರ್ತಿ ಕೃಷ್ಣ ಸೈಲೆಂಟ್ ಕೇಳಿಸ್ಕೊಂಡ್ರೆ, ಅರ್ಜುನ ಹೇಳ್ತಾ ಇದ್ದಾನೆ ಎಲ್ಲ. ಅವನು ಏನೋ ಈ ಮೊದಲನೇ ಅಧ್ಯಾಯದಲ್ಲಿ ಪೂರ್ತಿ ಅರ್ಜುನ ಮರ್ತೋಗ್ಬಿಟ್ಟಿದ್ದಾನೆ, ಕೃಷ್ಣನೇ ಎಲ್ಲ ನೋಡ್ಕೊಳ್ಳೋದು ಅನ್ನೋದನ್ನ ಮರ್ತೋಗ್ಬಿಟ್ಟು ಅವನೇ ಏನು ಕರ್ತಾಹಂ ಇತಿ ಮನ್ಯತೆ, ಅವನೇ ಕರ್ತ, ಅವನೇ ಮಾಡ್ತಿರೋದು ಅನ್ಕೊಂಡು ಸಾವಿರಾರು ರೀಸನ್ ಕೊಡ್ತಾ ಹೋಗ್ತಾನೆ. ಇದಾಗಲ್ಲ, ನಾನು ಹಿಂಗ್ ಮಾಡಲ್ಲ, ಹಂಗ್ ಮಾಡಲ್ಲ ಅಂತ. ಕೊನೆಗೆ ಯಾವಾಗ ಕೃಷ್ಣ ಮಾತಾಡೋದು, ಶಿಷ್ಯಸ್ತೇಹಂ ಶಾಧಿ ಮಾಂ ತ್ವಾಂ ಪ್ರಪನ್ನಂ. ಅರ್ಜುನ ಹೇಳ್ತಾನೆ, ನನ್ಗೆ ಏನೋ ಗೊತ್ತಿಲ್ಲಪ್ಪ, ನನ್ ಇಷ್ಟೆಲ್ಲ ನನ್ ಬುದ್ಧಿ ಎಲ್ಲ ಉಪಯೋಗಿಸಿ. ಸೊ ನನ್ ಬುದ್ಧಿ ಎಲ್ಲ ಉಪಯೋಗಿಸಿ, ನಾನು ಇಷ್ಟೆಲ್ಲ ಉಪಯೋಗಿಸಿ, ನಮ್ಗೆ ಏನೂ ಗೊತ್ತಾಗಿಲ್ಲ, ನನ್ಗೆ ಇಷ್ಟೆಲ್ಲ ಇದು ಇವಾಗೆಲ್ಲ ನೋಡಿದ್ರೆ ಇದನ್ನ ಓವರ್ ಥಿಂಕಿಂಗ್ ಅಂತಾರೆ. ಓವರ್ ಥಿಂಕಿಂಗ್ ಅಂದ್ರೆ ಏನೋ ಯೋಚನೆ ಮಾಡಿದ್ರು, ಹಿಂಗ್ ಮಾಡಿದ್ರೆ ಹಂಗಾಗ ಹೋಗಿ ಇಷ್ಟು ದೊಡ್ಡದಾಗಿ ಇಷ್ಟು ಇರೋದು ಇಷ್ಟು ಪುಟಾಣಿ ಕೆಲಸ ಅದು ಇಷ್ಟು ದೊಡ್ಡದಾಗ್ಬಿಡುತ್ತೆ. ಇವಾಗ ನಾನೇ ಸ್ವಂತ ಮಾಡಿ ಸಾಮಾನ್ಯ ಅದು. ಬಿಕಾಸ್ ನಾವು ಕೃಷ್ಣನಿಗೆ ಶರಣಾಗತ ಆಗಿಲ್ಲ. ಆತರ ರೀಸನ್ ಕೊಟ್ಟು ಕೊನೆಗೆ ಹೇಳಿದ್ರು, ಅಪ್ಪ ನನ್ ಸುಸ್ತಾಗೋಯ್ತು, ಏನೋ ಗೊತ್ತಿಲ್ಲ ಕೃಷ್ಣ, ನೀನೇ ಹೇಳಪ್ಪ, ನಾನು ನಿನ್ನೆ ಶರಣಾಗತ ಆದ್ಮೇಲೆ ಕೃಷ್ಣ ಉಪದೇಶ ಅಲ್ಲೂ ಕೃಷ್ಣ ಸೈಲೆಂಟ್ ಕೇಳಿಸ್ಕೊಳ್ತಾನೆ. ಇದರಲ್ಲಿ ಇನ್ನೊಂದಿದೆ, ಯಾರೇನು ಒನ್ ಮೋರ್ ಇಂಪಾರ್ಟೆಂಟ್ ಲೆಸನ್ ಇದ್ರಲ್ಲಿ ಏನಿರೋದು ಅಂದ್ರೆ, ಯಾರನ್ನ ಮಿತ್ರರಾಗಿದ್ರು ಫಸ್ಟ್ ನಾವು ಅವ್ರಿಗೆ ಕೇಳಿಸ್ಕೊಬೇಕು, ಅವ್ರಿಗೆ ಏನಿದೆ ಅಂತ. ನಾವು ಕೇಳಿಸ್ಕೊಳಕ್ ಮುಂಚೆನೆ ನಾವು ಅವ್ರಿಗೆ ಉಪದೇಶ ಮಾಡ್ಕೊಂಡ್ರು ಏನು ಉಪಯೋಗ ಇಲ್ಲ. ಅದೇ ತರನೇ ಕೃಷ್ಣ ಫಸ್ಟ್ ಎಲ್ಲ ಕೇಳಿಸ್ಕೊಂಡು, ಕೃಷ್ಣ ಎಲ್ಲ ಕೇಳಿಸ್ಕೊಂಡು ಮತ್ತೆ ಒಂದೊಂದು ಅರ್ಜುನ ಹೇಳೋ ಒಂದೊಂದು ಪಾಯಿಂಟ್ ಕೃಷ್ಣ ನೀಟಾಗಿ ಕ್ಲಿಯರ್ ಮಾಡ್ತಾನೆ. ಸೊ ಅದಕ್ಕೆ ಶರಣಾಗತಿ ಆಗೋದು ಅಷ್ಟು ಇಂಪಾರ್ಟೆಂಟ್. ಬಿಕಾಸ್ ಅಲ್ಲಿ ತನಕ ನಮ್ಗೆ ಏನು ಅಟ್ಲೀಸ್ಟ್ ಭಕ್ತಿ ಮಾರ್ಗದಲ್ಲಿ ಏನು ಮಾಡಕ್ಕಾಗಲ್ಲ, ಶರಣಾಗತಿ ಇಲ್ಲದೆ ಏನು ಮಾಡಕ್ಕಾಗಲ್ಲ. ಸೊ ಶರಣಾಗತಿ ಇಸ್ ವೆರಿ ತುಂಬಾ ಇಂಪಾರ್ಟೆಂಟ್. ಸೊ ಶರಣಾಗತಿ ಇಂಪಾರ್ಟೆಂಟ್ ಗೊತ್ತಾಯ್ತು. ಓಕೆ, ಇವಾಗ ಈ 13ನೇ ಶ್ಲೋಕದಲ್ಲಿ ಕೃಷ್ಣ ಹೇಳೋದು ಮೂರು ಗುಣಗಳು ನಮ್ಮನ್ನ ಈ ಭೌತಿಕ ಲೋಕದಲ್ಲಿ ಏನೋ ಬಂಧನ ಮಾಡಿಕ್ಕಿದೆ ಅಂತ. ಓಕೆ, ತಮೋಗುಣ ಈಸಿ. ತಮೋಗುಣದಿಂದ ಹೆಂಗೆ ನಾವು ಬದ್ಧರಾಗ್ತೀವಿ, ಯಾರನ್ನ ಹೇಳ್ತೀರಾ? ತಮೋಗುಣದಿಂದ ಆಲಸ್ಯ. ಇನ್ನೊಂದು ವೆರಿ ಇಂಪಾರ್ಟೆಂಟ್, ನಿದ್ರಾ. ತಮೋಗುಣದಿಂದ ನಾವು ಹೆಂಗೆ ಬದ್ಧರಾಗಿರ್ತೀವಿ? ಆಲಸ್ಯ ಮತ್ತು ನಿದ್ರಾ. ಆಲಸ್ಯ ಬಂದು ಲೇಸನ್ಸ್, ಏನು ಮಾಡಲ್ಲ, ನಿದ್ರೆ. ವೆರಿ ಎಷ್ಟು ಶಕ್ತಿ ಇರುತ್ತೆ ಅಂದ್ರೆ ಅಷ್ಟು ಶಕ್ತಿ ಇರುತ್ತೆ. ನೆಕ್ಸ್ಟ್ 14ನೇ ಶ್ಲೋಕದಲ್ಲಿ ಅದೇ ಇರೋದು, ಅಷ್ಟು ಏನು ದಾಟಕ್ಕೆ ಅಷ್ಟು ಕಷ್ಟ. ತಮೋಗುಣ ನಮ್ಮನ್ನ ಹಿಂಗೆ ಇದು ಮಾಡಿದೆ. ಏನು ತುಂಬಾ ತಮೋಗುಣದಲ್ಲಿ ನೋಡಿದ್ರು, ಏನು ಡಿಪ್ರೆಷನ್ ಅಲ್ಲಿ ಇರ್ತಾರೆ, ಏನು ಮಾಡಕ್ಕೆ ಇಂಟ್ರೆಸ್ಟ್ ಇರಲ್ಲ, ಏನು ಕುಡಿತಾ ಇರ್ತಾರೆ, ಇದನ್ನು ತಗೊಂತಾರೆ, ತಮ್ಮ ದೇಹನೆಲ್ಲ ಅವ್ರಿಗೆ ಎಷ್ಟು ತಮೋಗುಣದಲ್ಲಿ ಎಷ್ಟು ಇರ್ತಾರೆ ಅಂದ್ರೆ ಅವ್ರಿಗೆ ದೇ ಆರ್ ರೆಡಿ ಟು, ದೇಹಕ್ಕೇನೆ ಅವರು ಹಾಳು ಮಾಡಕ್ ರೆಡಿ ಇರ್ತಾರೆ. ಎಲ್ಲಾರ್ಗೂ ಗೊತ್ತು ಕುಡಿಯೋದು ತಪ್ಪು, ಕುಡಿದ್ರೆ ಲಿವರ್ ಇನ್ಸಿರೋಸಿಸ್ ಆಗುತ್ತೆ, ಏನೋ ನಾನು ಸ್ಮೋಕಿಂಗ್ ಮಾಡಿದ್ರೆ ಇದಾಗುತ್ತೆ. ಬಟ್ ಹಂಗೂನು ಅವ್ರು ಅದನ್ನ ಮಾಡ್ತಾರೆ, ಅಷ್ಟು ತಮೋಗುಣದಲ್ಲಿ. ಆ ತರ ತಮೋಗುಣ ಹಂಗೆ ನಮ್ಮನ್ನ ಬದ್ಧ ಮಾಡುತ್ತೆ. ಓಕೆ, ರಜೋಗುಣ ನಮ್ಮನ್ನ ಹೆಂಗೆ ಬದ್ಧ ಮಾಡುತ್ತೆ ಈ ಭೌತಿಕದಲ್ಲಿ? ಹಾ, ಸೊ ರಜೋಗುಣ ಹೆಂಗೆ ಅಂದ್ರೆ ಈ ನಾವು ಮಾಡೋ ಕೆಲಸಗಳು ಏನು ರಜೋಗುಣ ಹೆಂಗ್ ಕಾಣ್ತೀವಿ, ರಜೋಗುಣ ಅಂದ್ರೆ ಪ್ಯಾಷನ್ ಅಂತಾರೆ. ಇವಾಗ ನಾವು ಏನಾದ್ರು ಕೆಲಸ ಮಾಡೋದು ಏನ್ ಫುಲ್ ಉತ್ಸಾಹದಿಂದ ನಾವು ಕೆಲಸ ಮಾಡ್ತೀವಿ. ಉತ್ಸಾಹ ಇಲ್ಲಾಂದ್ರೆ ಕೆಲಸ ಮಾಡಕ್ಕಾಗಲ್ಲ, ಸುಮ್ನೆ ಬರೀತಾ ಇರ್ಬೋದು. ಉತ್ಸಾಹ ಇದ್ರೇನೆ ನಮ್ಗೆ ಕೆಲಸ ಮಾಡಕ್ಕಾಗೋದು.
ಸೊ ಈ ರಜೋಗುಣದಲ್ಲಿ ಹೆಂಗೆ ಅಂದ್ರೆ ನಾವು ಕೆಲಸ ಮಾಡಬೇಕು, ನಮ್ಗೆ ದೊಡ್ಡ ಮನೆ ಬೇಕು, ಏನೋ ಚೆನ್ನಾಗಿರೋ ಗಂಡ ಬೇಕು, ಇಲ್ಲ ಹೆಂಡತಿ ಬೇಕು, ಮಕ್ಳು ಬೇಕು, ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು. ಈ ತರನೇ ನಾವು ಈ ರಜೋಗುಣದಲ್ಲಿ ಈ ತರ ನಾವು ಬದ್ಧರಾಗಿರ್ತೀವಿ, ಬರೀ ಕೆಲಸ ಮಾಡ್ಕೊಂಡು 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 ಮಾಡ್ಕೊಂಡು. ನೆಕ್ಸ್ಟ್ ಸತ್ವಗುಣ. ಓಕೆ, ನಾವೆಲ್ಲರೂ ಹೇಳಿದ್ವಿ ನಾವು ಇದು ರಜೋಗುಣ ತಮೋಗುಣದಲ್ಲಿ ಇರಬಾರ್ದು, ಸತ್ವಗುಣಕ್ಕೆ ಬರಬೇಕು. ಆದ್ರೆ ಸತ್ವಗುಣ ಹೆಂಗೆ ನಮ್ಮನ್ನ ಈ ಜಗತ್ತಿನಲ್ಲಿ ಬದ್ಧ ಮಾಡುತ್ತೆ? ಹೆಂಗೆ ಸತ್ವಗುಣ, ಓಕೆ ಎಲ್ಲ ಹೇಳ್ತೇವೆ ಸತ್ವಗುಣದಲ್ಲಿ ಇರ್ತದೆ, ಬಟ್ ಸತ್ವಗುಣನು ನಮ್ಮನ್ನ ಈ ಭೌತಿಕ ಜಗತ್ತಲ್ಲಿ ಬದ್ಧ ಮಾಡುತ್ತೆ. ಹೆಂಗೆ ಮಾಡುತ್ತೆ ಸತ್ವಗುಣ? ಏನಾಗುತ್ತೆ, ನಾವು ಪೀಸ್ ಏನಂದ್ರೆ ಪೀಸ್ ಅಂತಾರಲ್ಲ, ಶಾಂತಿ, ನನ್ಗೆ ಶಾಂತಿ ಬಂದ್ಬಿಡ್ತು, ಸಾಕು ಸುಖವಾಗಿರ್ತೀನಿ ನಾನು ಅಂತ. ಸತ್ವಗುಣದಲ್ಲಿ ಏನಾಗುತ್ತೆ, ಜ್ಞಾನ ಬರುತ್ತೆ. ಸತ್ವಗುಣದಲ್ಲಿರೋರಿಗೆ ಸಾಮಾನ್ಯವಾಗಿ ಹೆಂಗಿರುತ್ತೆ, ಅವ್ರಿಗೆ ಜ್ಞಾನ ಇರುತ್ತೆ, ಅವ್ರಿಗೆ ಇಂದ್ರಿಯಗಳ ಮೇಲೆ ನಿಯಂತ್ರಣ ಇರುತ್ತೆ, ಎಲ್ಲ ಇರುತ್ತೆ. ಬಟ್ ಸತ್ವಗುಣದಲ್ಲಿ ಹೆಂಗೆ ಬದಲಾಗುತ್ತೆ, ನನ್ಗೆ ಇಷ್ಟು ಜ್ಞಾನ ಇದೆ, ನಾನು ನನ್ನ ಇಂದ್ರಿಯಗಳನ್ನ ಏನು ನಿಯಂತ್ರಣದಲ್ಲಿ ಇಟ್ಕೊಂಡಿದ್ದೀನಿ, ನನ್ಗೆ ಇಷ್ಟೇ ಸಾಕಪ್ಪ, ನನ್ಗೆ ಗೊತ್ತಿರೋದು ಇಷ್ಟೇ ಸಾಕು, ನಾನು ಇಷ್ಟೇ ಸುಖದಲ್ಲಿ ಇರ್ತೀನಿ ಅನ್ನೋದು ಅದು ಸತ್ವಗುಣ. ನಮ್ಮನ್ನ ಸತ್ವಗುಣವು ಈ ತರ ಈ ಭೌತಿಕ ಜಗತ್ತಿನಲ್ಲಿ ಬದ್ಧ ಮಾಡುತ್ತೆ. ಸೊ ಅದೇ ಕೃಷ್ಣ ಹೇಳೋದು, ತ್ರಿಭೀರ್ ಗುಣ, ಈ 3 ಗುಣಗಳಿಂದ ಬದ್ಧರಾಗಿರುವುದರಿಂದ ಯಾರು ನಾವು ಶರಣಾಗತರಾಗಲ್ಲ ಅಂತ. ಸೊ ಹೆಂಗೆ ಅಂದ್ರೆ ಈ 14ನೇ ಅಧ್ಯಾಯದ ಭಾವಾರ್ಥದಲ್ಲಿ ಪ್ರಭುಪಾದರು ಬರೀತಾರೆ, ಈ ಮನುಷ್ಯನನ್ನ ಕಟ್ಟಾಕದಲ್ಲಿ, ಈ ಗುಣ ಅಂದ್ರೆ ಇನ್ನೊಂದು ಅರ್ಥ ದಾರ, ದಾರದಲ್ಲಿ ಕಟ್ಟಾಕ್ಬೇಕು. ನಾವು ಮಲ್ಕೊಂಡಿರ್ಬೇಕಾದ್ರೆ ಯಾರ ಬಂದು ಕೈಕಾಲು ಕಟ್ಟಾಕ್ಬಿಟ್ರೆ ನಮ್ಗೆ ಗೊತ್ತೂ ಆಗಲ್ಲ, ನಾವು ಆ ತರ ಸ್ಥಿತಿನಲ್ಲಿ ಇದೀವಿ. ಅಂತ ಹೇಳುದು ಜೀವ ಜಾಗೋ ಗೌರ ಚಾಂದ್ ಬೋಲೆ ಕೋಟ ನಿದ್ರ ಯಾವ ಮಾಯ ಪಿಶಾಚಿರ. ನಾವು ಹೆಂಗೆ ನಾವು ಮಲ್ಕೊಂಡ್ಬಿಡ್ತೀವಿ, ಮಲ್ಕೊಂಡು ನಮ್ ಕೈಕಾಲೆಲ್ಲ ಕಟ್ಬಿಡ್ತೀವಿ. ಈ 3 ಗುಣಗಳು ನಮ್ಮ ಕೈಕಾಲ ಕಟ್ಬಿಟ್ಟು ನಮ್ಗೆ ಗೊತ್ತೇ ಆಗ್ತಿಲ್ಲ, ನಾವು ನಮ್ಮನ್ನ ಕಟ್ಬಿಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಅದಕ್ಕೆ ಜೀವ ಜಾಗೋ ಗೌರ ಚಾಂದ್ ಬೋಲೆ. ಎಷ್ಟೊತ್ತು ನೀನು ಈ ಮಾಯೆಯ ತೊಡೆಯಲ್ಲಿ ಮಲ್ಕೊಂಡಿರ್ತೀಯ, ಎದ್ದೇಳಪ್ಪ ಅಂತ ಹೇಳೋ ಗೌರವ ಮಾಡ್ಬಿಟ್ಟಿದ್ದ. ಅದೇ ಇಷ್ಟೋ ಈ ತುಂಬಾ ಚೆನ್ನಾಗಿರೋ ಹಾಡಿದು, ಇದರ ಅರ್ಥ ಇದೆ ಇರೋದು. ಸೊ ನಮ್ಗೆ ಫಸ್ಟ್ ಅದು ನಮ್ಗೆ ರಿಲೇಷನ್, ಓಕೆ ನಾವು ಈ 3 ಗುಣಗಳಿಂದ ನಾವು ಬದ್ಧರಾಗಿದ್ದೀವಿ, ಈ ಭೌತಿಕ ಜಗತ್ತಲ್ಲಿ ನಾವು ಬದ್ಧರಾಗಿದ್ದೀವಿ ಅಂತ ನಮ್ಗೆ ಗೊತ್ತಾಗ್ಬೇಕು. ನಾವು ಎದ್ದೇಳ್ಬೇಕು. ಆ ನಿದ್ದೆನಲ್ಲೇ ನಾವು ಆರಾಮಾಗಿ ಎಲ್ಲ ಕೈ ಕಾಲು ಕಟ್ಬಿಟ್ಟು ಹಾಗೆ ಮಲ್ಕೊಂಡ್ಬಿಟ್ಟಿದ್ರೆ ಏನು ಇಲ್ಲ, ನಾವು ಫಸ್ಟ್ ಎದ್ದೇಳ್ಬೇಕು. ಎದ್ದು ನಮ್ಗೆ ನಾವು ಬದ್ಧರಾಗಿದ್ದೀವಿ ಅಂತ. ನೆಕ್ಸ್ಟ್ ಸ್ಟೆಪ್ ಏನು, ಲಾಜಿಕಲ್ ನೆಕ್ಸ್ಟ್ ಸ್ಟೆಪ್ ನಾವು ಏನು ಫ್ರೀ ಮಾಡಕ್ ಟ್ರೈ ಮಾಡ್ತೀವಿ. ನಾವೇ ನಮ್ ಕೈ ಕಾಲು 2 ಕಟ್ಬಿಟ್ರೆ ನಾವ್ ಹಿಂಗೆ ನಮ್ ಕಟ್ಟಿಸಕ್ಕಾಗಲ್ಲ, ಏನು ಮಾಡಲ್ಲ. ನಾವೇನ್ ಮಾಡೋದು, ಯಾರು ಮುಕ್ತರಾಗಿರ್ತಾರೋ ಅವ್ರ ಹತ್ರ ಹೋಗಿ ನಾವು ಕೇಳ್ಬೇಕು, ನನ್ನ ಬಿಚ್ಚಿ, ಕೈ ಕಾಲು ಬಿಚ್ಚಿ ಅಂತ ನಾವು ಕೇಳ್ಬೇಕು. ಸೊ ಅದಕ್ಕೆ ನಾವು ಸರಿ ನಾನೇ ಮಾಡ್ತೀನಿ ಅಂದ್ರೆ ನನ್ ಕೈ ಹಿಂಗ್ ಮಾಡ್ಕೊಂಡು ಕೈ ಮುಟ್ಕೊಂತೀನಿ, ನನ್ ಟೈಟ್ ಕಟ್ಬಿಟ್ಟಿರ್ತೀನಿ. ಈ ಗುಣಗಳು ಕಟ್ಟಿರೋದು ಏನು ಸುಲಭ, ಅದೇನು ಸ್ಲಿಪ್ ಮಾಡ್ತಾರೆ, ಶೂಲೆಸ್ ಮಾಡ್ತಾರೆ, ಬಂದ್ಬಿಡಲ್ಲ. ಎಷ್ಟು ಗಟ್ಟಿಯಾಗಿ ಕಟ್ಟಿದೆ ಅಂದ್ರೆ ಯಾವಾಗ ನಾವೇ ತೆರೆಯಕ್ಕೆ ತುಂಬಾ ಕಷ್ಟ ಆಗೋದಿಲ್ಲ. ಅದಕ್ಕೆ ನಾವು ಯಾರು ಮುಕ್ತರಾಗಿರ್ತಾರೋ ಅವ್ರ ಹತ್ರ ಹೋಗಿ ನಾವು ಕೇಳ್ಬೇಕು, ನಮ್ಮನ್ನ ಬಿಡಿಸಿ ಅಂತ. ಯಾರದು? ಕೃಷ್ಣ. ಮತ್ತೆ ಕೃಷ್ಣನ ಇನ್ಸ್ಟ್ರಕ್ಷನ್ಸ್ ಏನು, ಸಾರಿ ಗುರುಗಳು ಯಾರಿರ್ತಾರೋ, ಕೃಷ್ಣ ರೆಪ್ರೆಸೆಂಟೇಟಿವ್ ಯಾರಿರ್ತಾರೋ ಅವ್ರ ಹತ್ರ ಹೋಗಿ ನಾವು ಕೇಳ್ಬೇಕು. ಯಾಕಂದ್ರೆ ಅವರು ಅವ್ರು ಈ 3 ಗುಣಗಳಿಂದ ಬದ್ಧರಲ್ಲ. ಸೊ ಅವ್ರ ಹತ್ರ ನಾವು ಕೇಳ್ಬೇಕು, ನಾನ್ ಕಟ್ ಹಾಕ್ಬಿಟ್ಟಿದ್ದಾರೆ ನನ್ನ ಬಿಚ್ಚಿ ಅಂತ ನಾವು ಕೇಳ್ಬೇಕು. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಫಸ್ಟ್ ಸ್ಟೆಪ್ ನಾವು ಗೊತ್ತಾಗಬೇಕು, ಓಕೆ 3 ಗುಣಗಳು ನಮ್ಮನ್ನ ಬಂಧಿಸಿದೆ. ಆ ಸ್ಟೆಪ್ ಆಯ್ತು. ನೆಕ್ಸ್ಟ್ ಇನ್ನೊಂದು ಏನು ಅಂದ್ರೆ, ಈ ಭೌತಿಕ ಜಗತ್ತು, ಕೃಷ್ಣನಿಗೆ 3 ತರ ಶಕ್ತಿ ಇದೆ. ಅಂತರಂಗ ಶಕ್ತಿ, ಬಹಿರಂಗ ಶಕ್ತಿ, ಮತ್ತೆ ತಟಸ್ಥ ಶಕ್ತಿ. ಅಂತರಂಗ ಶಕ್ತಿ ಬಂದು ಗೋಲಕ ವೃಂದಾವನ, ವೈಕುಂಠದಲ್ಲೆಲ್ಲ ಇರೋದು ಅದು ಅಂತರಂಗ ಶಕ್ತಿ. ಈ ಭೌತಿಕ ಜಗತ್ತಲ್ಲಿ ಇರೋದು ಏನು ಕಾಣುತ್ತೋ, ನೀರು, ಗಾಳಿ, ಅದೆಲ್ಲ ಕೃಷ್ಣ ಬಹಿರಂಗ ಶಕ್ತಿ. ತಟಸ್ಥ ಶಕ್ತಿ ಅಂತ ಏನು, ನಾವೆಲ್ಲ ಈ ಜೀವಿಗಳು ನಾವೆಲ್ಲ ತಟಸ್ಥ ಶಕ್ತಿ. ತಟ ಅಂದ್ರೆ ಏನು, ನದಿಯ ತಟ ಇರುತ್ತಲ್ಲ ಅದು. ಯಾಕೆ ತಟಸ್ಥ ಶಕ್ತಿ ಅಂದ್ರೆ, ನದಿ ತಟ ತೀರ ನೋಡಿದ್ರೆ ಮರಳಿರುತ್ತೆ. ಈ ಕಡೆ ಒಂದ್ಸಲ ಏನಾಗುತ್ತೆ, ನೀರು ಬರುತ್ತೆ, ಫುಲ್ಲು ಒದ್ದೆ ಮಾಡುತ್ತೆ. ಇನ್ನೊಂದ್ಸಲ ನೀರು ಹೊರಟೋದ್ರೆ ಫುಲ್ಲು ಬಿಸಿಲಿಂದ ಡ್ರೈ ಆಗ್ಬಿಡುತ್ತೆ. ಆತರ ನಾವು ಒಂದೊಂದ್ಸಲ ಅಂತರಂಗ ಶಕ್ತಿ ಹೋಗಿ ಕೃಷ್ಣ ಹತ್ರ ಏನೋ ಕಷ್ಟ ಬೇಕಾದ್ರೆ ಕೃಷ್ಣ ಹತ್ರಪ್ಪ, ಕೃಷ್ಣ ಕಾಪಾಡ್ಬಾರ್ದು. ಇಲ್ಲ ಆಮೇಲೆ ಇದಾಯ್ತು ಅಂದ್ರೆ ನಾವು ತಿರ್ಗಾ ವಾಪಸ್ ಭೌತಿಕ ಜಗತ್ತಿಗೆ, ನಮ್ಮ ಮನೆ ಕೆಲಸ ಅದು
ವಾಪಸ್ ಅದಕ್ಕೆ ಬರ್ತದೆ. ಸೊ ಅಂದ್ರೆ ಈ ಕಡೆ ಆ ಕಡೆ ನಾವು ಮಧ್ಯದಲ್ಲಿ ತಟದಲ್ಲಿ ಈ ಕಡೆ ಆ ಕಡೆ ಈ ಕಡೆ ಒಂದೇ ಆಗ್ತೀವಿ, ಇಲ್ಲ ಈ ಕಡೆ ಟ್ರೈ ಆಗ್ತೀವಿ, ಅದೇ ತರ ಓಡಾಡ್ತಾ ಇರ್ತೀವಿ. ಸೊ ಇದರಲ್ಲಿ ಈ ಶ್ಲೋಕದಲ್ಲಿ ದೈವಿ ಶೇಷ ಗುಣಮಯಿ ಮಮ ಮಾಯಾ ದುರಂತ್ಯಯ. ಸೊ ಇಲ್ಲಿ ಕೃಷ್ಣ ಹೇಳೋದು ಮಮ ಮಾಯ. ಯಾಕೆ ಮಮ ಮಾಯ? ಮಾಯಾ ಬಂದು ಕೃಷ್ಣನ ಬಹಿರಂಗ ಶಕ್ತಿ. ಕೃಷ್ಣ ಇಲ್ಲದೆ ಯಾವುದು ಈ ಜಗತ್ತಲ್ಲಿ ಇರಕ್ಕಾಗಲ್ಲ. ಸರ್ವಕಾರಣ ಆಲ್ರೆಡಿ ಎಸ್ಟಾಬ್ಲಿಷ್ ಮಾಡ್ಬಿಟ್ಟಿದೆ. ಸೊ ಈ ಮಾಯಾ ಕೂಡ ಈ ಏನು ಬಹಿರಂಗ ಶಕ್ತಿ ಇದೆ, ಈ ಮೂರು ಶಕ್ತಿ, ಅಂತರಂಗ ಶಕ್ತಿ, ಶಕ್ತಿ, ಬಹಿರಂಗ ಶಕ್ತಿ, ಮೂರು ಕೃಷ್ಣನಿಗೆ ಶಕ್ತಿಗಳು. ಸೊ ಬಟ್ ಈ ಬಹಿರಂಗ ಶಕ್ತಿ ಎಷ್ಟು ಸ್ಟ್ರಾಂಗ್ ಇದೆ ಅಂದ್ರೆ ಗೊತ್ತೇ ಆಗಲ್ಲ. ಒಂದು ಕತೆ ಬರುತ್ತೆ. ಒಂದ್ಸಲ ಏನಾಗುತ್ತೆ, ಇಂದ್ರನ್ಗೆ ಶಾಪ ಕೊಟ್ಬಿಡ್ತಾರೆ. ಏನು, ನೀನು ಭೂಮಿಗೆ ಹೋಗ್ಬಿಟ್ಟು ಹಂದಿಯಾಗಿ ಹುಟ್ಟು ಅಂತ. ಸರಿ, ಆ ಶಾಪ ಮಾಡುತ್ತೆ. ಅವನಿಂದ ಕಲ್ಲು ಕೊಟ್ಬಿಟ್ಟು ಸರಿ ನಾನು ಇದು ಮಾಡ್ಬಿಟ್ಟು ಬಂದು ಭೂಮಿಗೆ ಬಂದು ಹಂದಿಯ ರೂಪದಲ್ಲಿ ಜನ್ಮ ತಗೊಂಡು, ಆ ಹಂದಿ ರೂಪದಲ್ಲಿ ಜನ್ಮ ತಗೊಂಡು ಅವನಿಗೆ ಒಂದು ಹೆಂಡತಿ, ಹಂದಿಯಾದ ಹೆಂಡತಿ, ಮಕ್ಕಳು ಎಲ್ಲ ಇರ್ತಾರೆ. ಏನೇನೋ ತಿನ್ನೋದು ಇರೋದೆಲ್ಲ ತಿಂತಾರೆ. ಸರಿ, ಒಂದು ಟರ್ನ್ ಮುಗಿತು. ಬ್ರಹ್ಮ ಬಂದ್ಬಿಟ್ಟು, ಅಪ್ಪ ಇಂದ್ರ ಬಾರಪ್ಪ, ಆಯ್ತು ನಿನ್ನ ಶಾಪದ ಸಮಯ ಮುಗಿತು ಬಾ ಅಂತ. ಇಂದ್ರ ಇಲ್ಲ ನಾನ್ ಬರಲ್ಲ ಅಂತ ಕೂತ್ಕೊಬಿಟ್ಟಿರ್ತಾರೆ. ಯಾಕೆಂದ್ರೆ ಕೃಷ್ಣನ ಬಹಿರಂಗ ಶಕ್ತಿ ಏನಿದೆ, ಈ ಮಾಯ ಏನಿದೆ ಅಷ್ಟು ಸ್ಟ್ರಾಂಗ್, ಅಷ್ಟು ಶಕ್ತಿ ಅದಕ್ಕೆ ಎಷ್ಟಿದೆ ಅಂದ್ರೆ ಇಂದ್ರ ಹಂದಿಯ ರೂಪದಲ್ಲಿ ಇದ್ರೂ ಆ ಹೆಂಡತಿಗೆ, ಮಕ್ಕಳಿಗೆ ತಿನ್ನೋದಕ್ಕೆ ಅದಕ್ಕೆ ಅವನಿದ್ದ ಬಂದ್ಬಿಟ್ಟು ಬಾ ಇದನ್ನ ತಿನ್ಬೇಡ, ಬಾ ಅಲ್ಲಿ ಸ್ವರ್ಗದಲ್ಲಿ ಗುಲಾಬ್ ಜಾಮೂನ್ ಸಿಗುತ್ತೆ, ಅದು ಸಿಗುತ್ತೆ, ಇದು ಸಿಗುತ್ತೆ, ಪಲಾವ್ ಸಿಗುತ್ತೆ, ಚಪಾತಿ ಸಿಗುತ್ತೆ. ಇದು ಇಲ್ಲ, ನಾನು ಇಲ್ಲೇ ಇರ್ತೀನಿ, ಇಲ್ಲೇ. ಬ್ರಹ್ಮನೇ ಬಂದು ಹೇಳ್ತಾರೆ ಇಂದ್ರನ್ಗೆ, ಬಾರಪ್ಪ ನೀನು ವಾಪಸ್ ನಿನ್ ಪದವಿಗೆ ಬಾ ಅಂದ್ರೆ ರೆಡಿ ಇಲ್ಲ. ಅವನ ಇಲ್ಲ, ನಾನು ಇಲ್ಲೇ ಕಸ ತಿನ್ಕೊಂಡು ನಾನು ಇಲ್ಲೇ ಭೌತಿಕ ಜಗತ್ತಲ್ಲಿ ಇರ್ತೀನಿ ಅಂತ ಇಂದ್ರನೇ ಹೇಳ್ತಿದ್ದಾರೆ. ಸೊ ಆತರ ತುಂಬಾ ಶಕ್ತಿಯಾದ ಇದು, ತುಂಬಾ ಏನೋ ಇದಕ್ಕೆ ಎಷ್ಟು ಶಕ್ತಿ ಇದೆ ಅಂದ್ರೆ ಬಹಳ ಕಷ್ಟ. ದೈವಿ ಶೇಷ ಗುಣಮಯಿ ಮಮ ಮಾಯಾ ದುರತೆ, ಇಷ್ಟು ಈ ಕೃಷ್ಣದ ಇದು ಮಾಯ ಬಹಿರಂಗ ಶಕ್ತಿ ಕೃಷ್ಣದ. ಬಟ್ ರಾಷ್ಟ್ರಕ್ಕೆ ತುಂಬಾ ಅಂದ್ರೆ ತುಂಬಾ. ಇದ್ರ ಸೊಲ್ಯೂಷನ್ ಏನು? ನೆಕ್ಸ್ಟ್ ಲೈನ್ ಅಂತ ಬರುತ್ತೆ, ನೆಕ್ಸ್ಟ್ ಲೈನ್ ಸೊಲ್ಯೂಷನ್. ಯಾವತ್ತು ಕೃಷ್ಣ ಸೊಲ್ಯೂಷನ್ ಇಲ್ಲ, ಯಾವತ್ತು ಕೃಷ್ಣ ಭಗವದ್ಗೀತೆ ಏನು ಅದರಲ್ಲೇ ಎಲ್ಲ ಸೊಲ್ಯೂಷನ್. ಮುಂದೆ ಹೋಗಿ ಮುಂಚೆ ಸರಿ, ಮಾಯಾ ಅಂದ್ರೆ ಏನು ಅಂತ ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಮಾಯಾ ಅಂದ್ರೆ ಏನು? ನಾವು ಹೇಳಿದಂಗೆ ಕೃಷ್ಣನ ಶಕ್ತಿಗಳು, ಅಂತರಂಗ ಶಕ್ತಿ ಬಂದು ಯೋಗ ಮಾಯ, ಬಹಿರಂಗ ಶಕ್ತಿ ಬಂದು ಮಹಾಮಾಯ. ಮಹಾಮಾಯಾಗೆ ಎರಡು ತರ ಇದೆ, ಜೀವಮಾಯ, ಗುಣಮಾಯ. ಜೀವಮಾಯ ಅಂದ್ರೆ ಗುಣಮಾಯ ನಾವು ಅಲ್ಲಿ ನೋಡ್ಬಿಟ್ಟಿದ್ವಿ, ಮೂರು ಗುಣಗಳು. ಯಾವುದು? ಸತ್ವಗುಣ, ರಜೋಗುಣ, ತಮೋಗುಣ. ಇದು ಮೂರು ಗುಣಗಳು, ಇದೆಲ್ಲ ನಾವು ನೋಡಿದ್ವಿ. ಅದು ಜೀವಮಾಯ ಏನಪ್ಪ? ಎರಡು ವಿಧವಾದ ಮಾಯ. ಜೀವಮಾಯ ಬಂದು ನಮ್ಮ ಜೀವದ ಮೇಲೆ ಡೈರೆಕ್ಟ್ ಆಗಿ ಆಕ್ಟ್ ಮಾಡುತ್ತೆ. ಆ ತರದ್ದು ಇದು ಏನು, ಪ್ರಕ್ಷೇಪಾತ್ಮಿಕ ಶಕ್ತಿ ಮತ್ತೆ ಆವರಣಾತ್ಮಿಕ ಶಕ್ತಿ ಅಂತ ಎರಡು. ಈ ಜೀವಮಾಯ ಇದು ವೆರಿ ಇದೆರಡು ತುಂಬಾ ಇಂಪಾರ್ಟೆಂಟ್ ಆದ. ಸೊ ಆವರಣಾತ್ಮಿಕ ಅಂದ್ರೆ ಮುಚ್ಕೊಳ್ಳೋದು. ಆವರಣ ಅಂದ್ರೆ ಮುಚ್ಚೋದು. ಹಿಂಗೆ ಕ್ಲೌಡ್, ಇವಾಗ ಆಕಾಶದಲ್ಲಿ ಸೂರ್ಯನ ಕ್ಲೌಡ್ ಬಂದು ಹಿಂಗೆ ಮುಚ್ಕೊಂಡ್ಬಿಡುತ್ತೆ. ಅದೇ ತರ ಈ ಆವರಣಾತ್ಮಿಕ ಶಕ್ತಿ ಏನ್ ಮಾಡುತ್ತೆ, ನಮ್ಮ ಜ್ಞಾನವನ್ನು ಮುಚ್ಚಿಬಿಡುತ್ತೆ. ನಮ್ಗೆ ಕೃಷ್ಣ ಅಂದ್ರೆ ಯಾರು, ನಾವು ಅಟ್ಲೀಸ್ಟ್ ಸ್ವಲ್ಪ ಆವರಣಾತ್ಮಕ ಶಕ್ತಿಯಿಂದ ಸ್ವಲ್ಪ ಹೊರ ಬಂದಿದ್ದೀವಿ. ಏನು, ನಮ್ಗೆ ಅಟ್ಲೀಸ್ಟ್ ಕೃಷ್ಣ ಅಂದ್ರೆ ಏನು ಗೊತ್ತು, ಸತ್ಸಂಗಕ್ಕೆ ಬರ್ತಾ ಇದೀವಿ, ಭಗವದ್ಗೀತೆ ಶ್ರವಣ ಮಾಡ್ತಾ ಇದೀವಿ, ಕೃಷ್ಣ ಕಥೆ ಓದ್ತಾ ಇದೀವಿ. ಸೊ ಒಂದು ಮಟ್ಟದಲ್ಲಿ ಆವರಣಾತ್ಮಕ ಶಕ್ತಿ ನಮ್ಗೆ ಅಷ್ಟು. ಇವಾಗ ನೀವು ಬೇರೆ ಕಡೆ ವಿದೇಶಕ್ಕೆಲ್ಲ ಒಂದು ನಾವು ಕೃಷ್ಣ ಯಾರು ಅಂತಾನೆ ಗೊತ್ತಿಲ್ಲ. ಸೊ ನಾವು ಅಟ್ಲೀಸ್ಟ್ 1% ನಾವು ಆವರಣಾತ್ಮಕ ಶಕ್ತಿಯಿಂದ ಸ್ವಲ್ಪ ಆಚಬೇಕು. ನಮ್ಗೆ ಗೊತ್ತು ಕೃಷ್ಣ ಅಂದ್ರೆ ನಾವು ಇದು ಮಾಡ್ಬೇಕು, ಜಪ ಮಾಡ್ಬೇಕು, ಕೇಳ್ಬೇಕು, ಶ್ರವಣ ಮಾಡ್ಬೇಕು, ಅಟ್ಲೀಸ್ಟ್ ಸ್ವಲ್ಪ ಮಾಡ್ಬೇಕು. ಸೊ ದಟ್ ಇಸ್ ಅದು ಒಂದು ಆವರಣ. ಪ್ರಕ್ಷೇಪಾತ್ಮಕ ಶಕ್ತಿ ಇದು ಇನ್ನ ಏನೋ ವೆರಿ ಪವರ್ಫುಲ್. ಟ್ರಾನ್ಸ್ಲೇಷನ್ ಅಂದ್ರೆ ಕಿಕ್ಕಿಂಗ್ ಪೊಟೆನ್ಸಿ ಅಂತ ಬರೀತಾರೆ. ಯಾಕೆ ಒದಿಯೋದು ಅಂತ? ಯಾಕೆ ನಮ್ಮನ್ನ ಮತ್ತೆ ಈ ಭೌತಿಕ ಜಗತ್ತಿಗೆ ಇದು ಒದಿತಾ ಇರುತ್ತೆ. ನಮ್ಮ ಒಂದ್ಸಲ ಪುಣೆಯಿಂದ ಒಬ್ರು ಬ್ರಹ್ಮಚಾರಿ ಬಂದಿದ್ರು. ಅವರು ಈ ಉದಾಹರಣೆ ಕೊಟ್ಟರು.
ಅವತ್ತಿಂದ ನನಗೆ ಇದು ತಲೆ ಬಿಟ್ಟೇ ಇಲ್ಲ. ಇದು ವೆರಿ ಸ್ಟ್ರಾಂಗ್ ಉದಾಹರಣೆ ಕೊಟ್ಟಿದ್ದು. ಅವಾಗ ನಮ್ಗೆ ಗೊತ್ತಾಗ್ತದೆ ಈ ಉದಾಹರಣೆಯಿಂದ ಈ ಪ್ರಕ್ಷೇಪಾತ್ಮಕ ಶಕ್ತಿ ಎಷ್ಟು ಶಕ್ತಿವಂತ, ಮತ್ತೆ ಇದನ್ನ ಮಾಡೋದು ಇದರಿಂದ ಆಚೆ ಬರೋದು ಎಷ್ಟು ಕಷ್ಟ ಅಂತ. ಇದೇ ತರ ಡಿಸೆಂಬರ್ ಜನವರಿ ಫುಲ್ ಚಳಿ ಇದ್ದಾಗ ಬೆಳಗ್ಗೆ 7 ಗಂಟೆ ಹೇಳ್ತಾ ಇದ್ರು. ಪ್ರಕ್ಷೇಪಾತ್ಮಕ ಶಕ್ತಿ ಅಂದ್ರೆ ಹೆಂಗ್ ಅರ್ಥ ಮಾಡೋದು, ಸಿಂಪಲ್ ಎಕ್ಸಾಂಪಲ್ ಕೊಟ್ಟರು. ನಾವು ಆರಾಮಾಗಿ ರಾತ್ರಿ ಮಾಡ್ಕೊಂಡು ಬೆಳಗ್ಗೆ ಹೇಳ್ಬೇಕಾದ್ರೆ ಏನಾಗುತ್ತೆ, ಎಷ್ಟು ಬೆಚ್ಚಿಗಿದೆ ನಮ್ಗೆ ಬರ್ಕೊಂಡಿರಲ್ಲ ಅಂತ. ಅದು ನಮ್ಗೆ ನಾವು ಎದ್ದೇಳ್ಬೇಕು ಗೊತ್ತು, ಓಕೆ ನನ್ ಮಂಗಳಾರತಿ ಇದೆ ಎದ್ದೇಳ್ಬೇಕು ಹೋಗ್ಬೇಕು ಅಂತ. ಬಟ್ ಅಲ್ಲೇನಂತ ಇಲ್ಲ, ಸ್ವಲ್ಪ ಮಾಡ್ಕೋಣ, ಬೆಚ್ಚಿಗಿದೆ, ನೀವು ಎಷ್ಟು ಚೆನ್ನಾಗಿರೋದು, ಸ್ವಲ್ಪ ಬೆಚ್ಚಿಗೆ ಮಾಡ್ಕೋಣ ಅಂತ. ಸೊ ನಮ್ಗೆ ಅವತ್ತು ಎಕ್ಸಾಂಪಲ್ ಕೊಟ್ಟಾಗ ಅವತ್ತಿಂದ ನನಗೆ ತಲೆ ಹೋಗಿಲ್ಲ. ಅದು ಅಷ್ಟು ಕಷ್ಟ. ನಾವು ಎದ್ದೇಳಕ್ಕೆ ನಮ್ಗೆ ಎಷ್ಟೋ ಕಷ್ಟ ಆಗ್ತದೆ, ಎದ್ದೇಳಕ್ಕೆ ಅಂದ್ರೆ ಎಷ್ಟು ಕಷ್ಟ ಆಗ್ತಿದೆ. ಅದಕ್ಕೆ ಪ್ಲೀಸ್ ಕೃಷ್ಣ ಇದು ಇದರಿಂದ ಅಟ್ಲೀಸ್ಟ್ ಇದರ ಒಂದು ಬಿಕಾಸ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ನನ್ಗೆ ನನ್ನ ಹಿರಿಯರು ನಂಗೆ ಅದೇ ಹೇಳಿರೋದು. ನಾನು ಅದಕ್ಕೆ ನಂಗೆ ಆದಷ್ಟು ಮಾಡಲು ಟ್ರೈ ಮಾಡ್ತೇನೆ. ಸೊ ಈ ಪ್ರಕ್ಷೇಪಾತ್ಮಕ ಶಕ್ತಿ ವಾಪಸ್ ನಮ್ಮನ್ನ ತಿರ್ಗಾ ಭೌತಿಕ ಜಗತ್ತಿಗೆ ತಳ್ತಾ ಇರುತ್ತೆ. ಅದು ಅಂತಹದ್ದು ಪ್ರಕ್ಷೇಪಾತ್ಮಕ ಶಕ್ತಿ ಅಂತ. ಭಾಗವತದಲ್ಲಿ 2ನೇ ಸ್ಕಂದದಲ್ಲಿ ತುಂಬಾ ಚೆನ್ನಾಗಿ ಶ್ಲೋಕ ಬರುತ್ತೆ. ಪ್ರತೀಯೇತ ನ ಪ್ರತೀಯೇತ ಚ ಆತ್ಮನಿ ತದ್ವಿದ್ಯಾದಾತ್ಮನೋ ಮಾಯಾಂ ಯಥಾ ಭಾಸೋ ಯಥಾ ತಮಃ. ಏನು ಮಾಯಾ ಅಂದ್ರೆ ವೆರಿ ಸಿಂಪಲ್ ಆಗಿ ಇದು ಹೇಳ್ತಾನೆ. ಇದು ಬ್ರಹ್ಮದೇವರಿಗೆ ಹೇಳೋದು. ಯಾವುದೇ ಏನಾದ್ರು ಈ ಭೌತಿಕ ಜಗತ್ತಿನ ಏನಾದ್ರೂ ಆಗ್ಲಿ ಅದಕ್ಕೆ ಏನೋ ಒಂದು ಮೂಲ್ಯ ಇದೆ, ಏನೋ ಒಂದು ವ್ಯಾಲ್ಯೂ ಇದೆ ಅಂತ ಇಟ್ಕೊಂಡು ಅದು ಕೃಷ್ಣನ ಬಿಟ್ಟು ಭಿನ್ನವಾಗಿದ್ರೆ, ಯಾವುದೇ ಆಗಲಿ ಕೃಷ್ಣನ ಬಿಟ್ಟು ಭಿನ್ನವಾಗಿದ್ರೆ ಅದು ಮಾಯೆ. ವೆರಿ ಸಿಂಪಲ್ ಡೆಫಿನೇಷನ್. ನಮ್ಗೆ ಇಲ್ಲಿ ಏನೋ ಇಷ್ಟು ದೊಡ್ಡ ವ್ಯಾಲ್ಯೂ, ಗೋಲ್ಡ್ ಇಷ್ಟೆಲ್ಲ ಇರ್ಬೋದು, ಏನೋ ಬ್ರಿಕ್ ಗಟ್ಲೆ ಮನೆಯಲ್ಲಿ ಗೋಲ್ಡ್ ಇಷ್ಟು ಇರ್ಬೋದು, ಬಟ್ ಅದು ಕೃಷ್ಣ ಕೊಟ್ಟಿರೋದು ಮಾಯ. ವೆರಿ ಸಿಂಪಲ್ ಡೆಫಿನೇಷನ್. ಯಾವುದು ಕೃಷ್ಣನ ಭಿನ್ನವಾಗಿ ಇರುತ್ತೋ ಅದು ಮಾಯಾ ಅಂತ ಬರುತ್ತೆ. ಸೊ ಈ ಮಾಯೆ ಕೃಷ್ಣನ ಬಹಿರಂಗ ಶಕ್ತಿ ದುರ್ಗಾದೇವಿಯ ಸ್ವರೂಪದಲ್ಲಿ ಈ ಭೌತಿಕ ಜಗತ್ತಿನಲ್ಲಿ ಬರುತ್ತೆ. ಬ್ರಹ್ಮ ಸಂವಿಧಾನದಲ್ಲಿ ಸೃಷ್ಟಿ ಸ್ಥಿತಿ ಪ್ರಳಯ ಸಾಧನ ಶಕ್ತಿ ಛಾಯೇ ವಯಸ್ಯ ಭುವನಾನಿ ವಿಭಕ್ತಿ ದುರ್ಗಾ ಇಚ್ಛಾನ ರೂಪಮಪಿ ಯಸ್ಯ ಚೇಷ್ಟತೆ ಸಾ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಇದೆಲ್ಲ ಕೃಷ್ಣ ಯಾಕೆ ಮಮ ಮಾಯಾ ಅಂತ ಯಾಕೆ ಈ ಶ್ಲೋಕದಲ್ಲಿ ಹೇಳಿರೋದು ಅಂತ ಇದು ಏನು ಸೃಷ್ಟಿ ಸ್ಥಿತಿ ಪ್ರಳಯ. ಏನು ಸೃಷ್ಟಿ ಅಂದ್ರೆ ಸೃಷ್ಟಿ ಮಾಡೋದು, ಇದು ಸ್ಥಿತಿ ಅಂದ್ರೆ ಇದನ್ನೆಲ್ಲ ನೋಡ್ಕೊಳ್ಳೋದು, ಪ್ರಳಯ ಅಂದ್ರೆ ಮುಗಿಸೋದು. ಸೃಷ್ಟಿ ಸ್ಥಿತಿ ಪ್ರಳಯ ಸಾಧನ ಶಕ್ತಿ. ಛಾಯೇವ ಯಸ್ಯ, ಛಾಯಾ ಅಂದ್ರೆ ಶಾಡೋ. ಇವಾಗ ನನ್ನ ಕೈ ಹಿಂಗಿಟ್ಟೆ ಅಂದ್ರೆ ಲೈಟ್ ಇಂದ ಇಲ್ಲೊಂದು ಶಾಡೋ ಬಿಡುತ್ತೆ, ನನ್ನ ಕೈ ಹಿಂಗಲ್ಲ ಆಡಿದ್ರೆ ಶಾಡೋನು ಹಂಗೆ ಅಲ್ಲ. ಅದೇ ಈ ಬಹಿರಂಗ ಶಕ್ತಿಯು ಕೃಷ್ಣನ ಆದೇಶದಿಂದಲೇ ಎಲ್ಲ ಮಾಡೋದು. ಕೃಷ್ಣನ ಆದೇಶದಿಂದಲೇ ಒಂದು ಈ ಕಡೆ ಆ ಕಡೆ ಮಾಡೋದು. ಅದಕ್ಕೆ ಛಾಯೇವ ಯಸ್ಯ ಅಂತ ಹೇಳೋದು. ಛಾಯ ಯಾಕಂದ್ರೆ ನನ್ನ ಕೈ ಹಿಂಗಿದ್ಮೇಲೆ ಇದೇ ಶೇಪಲ್ಲೇ ಶಾಡೋ ಬರುತ್ತೆ, ಬೇರೆ ಯಾವ್ದು ತಲೆ ಶೇಪಲ್ ಅಂತೂ ಖಂಡಿತ ಬರಲ್ಲ ಶಾಡೋ. ಸೊ ಅದೇ ತರ ಅದಕ್ಕೆ ಛಾಯೇವ ಯಸ್ಯ, ಕೃಷ್ಣನ ಆದೇಶವಿಲ್ಲದೆ ಎಂಥದ್ದು ಮಾಡೋದು. ಸೊ ಈ ಸೃಷ್ಟಿ ಸ್ಥಿತಿ ಪ್ರಳಯ ಇದಕ್ಕೆಲ್ಲ ಶಕ್ತಿ ಒಂದು ಬಹಿರಂಗ ಶಕ್ತಿ. ಮತ್ತೆ ಇಲ್ಲಿರೋ ನಾವೆಲ್ಲ ನೋಡ್ತೀವಿ, ಪಂಚಭೂತಗಳಾಗಿರ್ಬೋದು, ಮನಸ್ಸಾಗಿರ್ಬೋದು, ಅಹಂಕಾರ ಆಗಿರ್ಬೋದು, ಇದೆಲ್ಲಾನು ತಿರ್ಗಾ ಬಹಿರಂಗ ಶಕ್ತಿ. ಸೊ ಈ ಜಗತ್ತಿನಲ್ಲಿ ಭೌತಿಕ ಜಗತ್ತಿನಲ್ಲಿ ಪರ್ಸಾನಿಫೈಡ್ ಈ ಶಕ್ತಿ ಅಂದ್ರೆ ಶಕ್ತಿ ತರ ಇರುತ್ತೆ, ಬಟ್ ಅದನ್ನ ಸ್ವರೂಪವಾಗಿ ನೋಡೋದು ಅಂದ್ರೆ ದುರ್ಗಾದೇವಿ ರೂಪದಲ್ಲಿ ಈ ಭೌತಿಕ ಜಗತ್ತಿನಲ್ಲಿ ಇರೋದು. ವೈಕುಂಠಧಾಮದಲ್ಲಿ ರಾಧಾರಾಣಿಯ ಸ್ವರೂಪದಲ್ಲಿ, ಬಟ್ ಈ ಭೌತಿಕ ಜಗತ್ತಲ್ಲಿ ಇಲ್ಲಿ ಯಾಕೆ ಮಮ ಮಾಯ ಅಂತಿರೋದು ಅಂದ್ರೆ ಇದಕ್ಕೋಸ್ಕರ. ಬಿಕಾಸ್ ಎಂಡ್ ಆಫ್ ದ ಡೇ ಅಂತ ನಮ್ಮ ಶಕ್ತಿ ಯಾವುದೇ ಆಗಿರ್ಲಿ ಅದು ಕೃಷ್ಣನ ಶಕ್ತಿ. ಅದಕ್ಕೆ ಕೃಷ್ಣನಿಗೆ ಸೇರಿರೋದು ಎಲ್ಲಾನು ದೈವಿ ಶಕ್ತಿ. ದೈವಿ ಹೇಷ ಗುಣಮಯಿ ಮಮ, ಇದು ಬರೀ ಕೃಷ್ಣನಿಗೆ ಸೇರಿರುವಂತಹ ಶಕ್ತಿ, ಇದು ದೈವಿ ಶಕ್ತಿ. ಅದಕ್ಕೆ ದೈವಿ ಹೇಷ. ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತಿ ತತ್ರ. ಅಲ್ಲೂ ಜನ್ಮ ಕರ್ಮ ಕೃಷ್ಣನಿಗೆ ಏನೇನ್ ಸೇರಿದೋ ಎಲ್ಲವೂ ದಿವ್ಯವಾದ. ಅದಕ್ಕೆ ಇಲ್ಲಿ ದೈವಿ ಹೇಷ ಅಂತ ಹೇಳಿದ್ರು. ಸೊ ಸರಿ, ಎಲ್ಲ ಮಾಯ ಅಂದ್ರೆ ಸುಳ್ಳು ಅಂತ. ಇನ್ನು ಹೆಂಗ ಅರ್ಥ ಮಾಡೋದು? ವೆರಿ ಸಿಂಪಲ್ ಎಕ್ಸಾಂಪಲ್. ಇವಾಗ ಪೇಂಟ್ ಇದೆ, ಇದೆಲ್ಲ ಪೇಂಟ್ ಇದೆ.
4 ಬಕೆಟ್ ಪೇಂಟ್ ಇಟ್ಕೊಂಡು ಎಲ್ಲ ಬೇರೆ ಬೇರೆ ಕಲರ್ ಆಗಿದೆ. ಅದು ಹಿಂಗೆ ನಮ್ಗೆ ಇಲ್ಲಿ ಜಗತ್ತಿನಲ್ಲಿ ಪಂಚಭೂತಗಳಿದೆಯೋ ಆ ತರ ನಾನು 5 ಪೇಂಟ್ ಕಲರ್ ಇಟ್ಕೊಂಡಿದ್ದೀನಿ. ಅದು ತಾನೇ ಪೇಂಟ್ ಕಲರ್ ನಮ್ಮನ್ನ ಏನು ಇದು ಮಾಡಲ್ಲ. ಬಟ್ ಅದೇ ಈ ತರ ಒಂದು ಅಲ್ಲಿ ಆ ತರ ಇರೋ ತರ ಚೆನ್ನಾಗಿ ಪೇಂಟಿಂಗ್ ಮಾಡ್ಬಿಟ್ರೆ ಅವರಗಟ್ಟೆ ಕೂತ್ಕೊಂಡು ಇಷ್ಟು ಚೆನ್ನಾಗಿದೆ ನೋಡಕ್ಕೆ, ಅಲ್ಲಿ ಏನೋ ಮರ ಎಷ್ಟು ಚೆನ್ನಾಗಿ ಬಿಡ್ತಿದ್ದಾರೆ, ಮಕ್ಕಳು ಎಷ್ಟು ಚೆನ್ನಾಗಿ ಆಡ್ತಿದ್ದಾರೆ ಅಂತ. ಅದೇ ಸೇಮ್ ಆ ಪೇಂಟೇ ಇದೆ, ಏನೋ ನಾವು ಐಡಿ ಏನ್ ತಗೊಂಡಿದ್ದು ಅದೇ ಪೇಂಟ್ ಇದೆ. ಬಟ್ ಅದನ್ನೇ ಈ ಒಂದು ಚಿತ್ರ ತರ ಬಿಡಿಸ್ಬಿಟ್ಟು ನೋಡ್ತಾ ಇದ್ರೆ ನಾವು ನೋಡ್ತಾನೆ ಇರ್ತೀವಿ, ಎಷ್ಟು ಚಂದವಾಗಿದೆ ನೋಡಕ್ಕೆ. ಏನು ನೋಡ್ತಾ ಎಷ್ಟೋ ಇವಾಗ ಈ ಆರ್ಟ್ ಗ್ಯಾಲರಿ ಎಲ್ಲ ಹೋದ್ರು ಕೋಟಿಗಟ್ಟಲೆ ಅದನ್ನ ಇದು ಮಾರಾಟ ಮಾಡ್ತಾರೆ. ಸೊ ಈ ತರ ನಾವ್ ಏನ್ ನೋಡ್ತೀವೋ ಅದು ಸುಳ್ಳು ಇರಬಹುದು, ಬಟ್ ಅದ್ರ ನಮ್ಮ ಮನಸ್ಸಿನ ಮೇಲೆ ಅದ್ರ ಏನು ಪ್ರಭಾವ ಬೀರುತ್ತೋ ಅದು ನಿಜ. ಆ ಪ್ರಭಾವ ಇರೋದು ಖಂಡಿತವಾಗ್ಲೂ ನಿಜ. ಸೊ ನಾವು ಈ ವೆರಿ ಸಿಂಪಲ್ ಎಕ್ಸಾಂಪಲ್ ಅಂಡರ್ಸ್ಟ್ಯಾಂಡ್. ತನ್ನಕ್ಕಾನೆ ನಾವು ಏನು ಭೌತಿಕ ಜಗತ್ತಲ್ಲಿ ಸುಮ್ಮನೆ ನೀರು, ಅಗ್ನಿ, ವಾಯು, ಪಂಚಭೂತಗಳು ಏನು ಉಂಟಾಗಲ್ಲ. ಬಟ್ ಅದು ಈ ತರ ಎಲ್ಲ ಚೆನ್ನಾಗಿರೋ ಕಾರು, ಚೆನ್ನಾಗಿರೋ ತಿನ್ನಕ್ಕೆ ಗುಲಾಬ್ ಜಾಮೂನ್, ಚಪಾತಿ ಆ ತರ ಇರುತ್ತೆ, ಬಟ್ಟೆ ಹಾಕೊಳಕ್ ಚೆನ್ನಾಗಿರೋ ಆ ತರ ಬಂದಾಗ ನಮ್ಗೆ ಅದಕ್ಕೆ ಏನೋ ಅಟ್ಯಾಚ್ಮೆಂಟ್. ಅದಕ್ಕೆ ನಾವು ಓಕೆ ಇದು ನನಗ್ ಬೇಕು, ನಂದು, ಇದು ಅಹಂ ಅಮೇತಿ. ಅಹಂ ಅಂದ್ರೆ ನಂದು, ಅಮೇತಿ ನನ್ನದು, ನಾನು ನನ್ನದು ಅಂತ ನಾವು ಹೇಳಕ್ ಶುರು ಮಾಡ್ತೀವಿ. ಸೊ ಸರಿ, ಯಾಕೆ ಮಾಯ ಬೇಕು? ಇನ್ನೊಂದು ವೆರಿ ಸಿಂಪಲ್, ಯಾಕೆ ಮಾಯ ಯಾಕೆ ಇರ್ಬೇಕು, ಯಾಕೆ ನಮ್ಮನ್ನ ಈ ತರ ಅಟ್ರಾಕ್ಟ್ ಮಾಡಿಲ್ಲ? ರಜೋಗುಣದಲ್ಲಿರೋರ್ನ ಹೆಂಗೆ ಮಾಯ ಅಟ್ರಾಕ್ಟ್ ಮಾಡುತ್ತೆ? ಚೆನ್ನಾಗಿರೋ ಇವಾಗ ಮಾಲ್ ಅಲ್ಲೆಲ್ಲ ಹೋದ್ರೆ ಚೆನ್ನಾಗಿರೋ ಒಂದು ಡ್ರೆಸ್ ಹಾಕಿರ್ತಾರೆ, ಇಲ್ಲ ಚೆನ್ನಾಗಿರೋ ಒಂದು ಹೊಸ ಬುಕ್ ಬಂದಿರುತ್ತೆ, ಆ ತರ ಹಾಕಿರ್ತಾರೆ. ಹೋಗ್ಬೇಕು, ನಾನು ತಗೊಂಡ್ರು ಎಷ್ಟು ಕಷ್ಟವಾಗಿ ಸಂಪಾದಿಸಿರೋ ಹಣನ ನಾನು ಹೋಗೋಕೆ ಖರ್ಚು ಮಾಡ್ಬಿಡ್ತೀನಿ, ಅಲ್ಲಿ ತಗೊಳ್ತೀನಿ, ನಾನು ಇದು ಮಾಡ್ತೀನಿ. ಸತ್ವಗುಣದಲ್ಲಿರೋರಿಗೆ ಏನೋ ಇದು ಹೊಸ ಥಿಯರಿ ಬಂತು, ಹಿಂಗ್ ಬಂತು, ಏನೋ ಬಿಗ್ ಬ್ಯಾಂಗ್ ಥಿಯರಿ ಮಾಡಿದ್ರೆ ನಾವು ಇಂಜಿನಿಯರಿಂಗ್ ಅಲ್ಲಿ ಓದ್ತಾ ಇರ್ತೀವಿ. ಅರ್ಧಕ್ಕರ್ಧ ಚಾಪ್ಟರ್ ಬರೀ ಅವರು ಏನ್ ಥಿಯರಿ ಕೊಟ್ರು, ಆಮೇಲೆ ಏನ್ ತಪ್ಪಾಯ್ತು, ಅದು ತಪ್ಪಾಯ್ತು, ತಿರ್ಗಿ ಇನ್ನೊಬ್ರು ಬಂದು ಹೊಸ ಥಿಯರಿ ಕೊಟ್ರು, ಇನ್ನೊಬ್ರು ಹೊಸ ಥಿಯರಿ ಕೊಟ್ರು, ಇನ್ನೊಬ್ರು ಹಂಗೆ ಈ ಕಡೆ ಆ ಕಡೆ ಈ ಕಡೆ ಒಬ್ರು ಹೇಳ್ತಾರೆ, ಅಲ್ಲಿ ಇನ್ನೊಬ್ಬ ಬಂದು ಡಿಸ್ಪ್ರೂವ್ ಮಾಡ್ತೀವಿ. ತಿರ್ಗಿ ನಾವು ಇಡೀ ಅರ್ಧಕ್ಕರ್ಧ ಇಂಜಿನಿಯರಿಂಗ್ ಅಲ್ಲಿ ಬರೀ ನಾವು ಅರ್ಧಕ್ಕರ್ಧ ಥಿಯರಿ ಹೀಗೆ ಓದ್ತೀವಿ ನಾವು. ಸೊ ಈ ತರ ಬೇರೆ ಬೇರೆ ಮಾಹಿತಿ ಬೇರೆ ಬೇರೆ ರೂಪದಲ್ಲಿ ಹೀಗೆ ಬಂದು ನಮ್ಮನ್ನೆಲ್ಲ ಆವರಿಸಿ ಮುಚ್ಕೊಂಡು ಈ ತರ ನಮ್ಮನ್ನ ಈ ಭೌತಿಕ ಜಗತ್ತಲ್ಲಿ ಹಿಂಗೆ ಇಟ್ಕೊಂಡು ನಮ್ಮನ್ನ ಇರೋದು. ಸರಿ, ಯಾಕೆ ಇದೆಲ್ಲ ಇರೋದು ಅಂದ್ರೆ, ಇವಾಗ ಟೀಚರ್ ಮಕ್ಕಳಿಗೆ ಹೇಳ್ಕೊಡ್ಬೇಕಂದ್ರೆ ಎಕ್ಸಾಮ್ ಇರುತ್ತೆ. ಎಕ್ಸಾಮ್ ಇಲ್ಲ ಅಂದ್ರೆ ಯಾರನ್ನ ಓದ್ತಾರೆ? ನಾನೇ ಎಕ್ಸಾಮ್ ಇಲ್ಲ ಅಂದ್ರೆ ಖಂಡಿತ ಓದ್ತಿರ್ಲಿಲ್ಲ. ಸುಮ್ನೆ ಕ್ಲಾಸ್ ಹೋಗ್ತಾರೆ, ಕೇಳ್ಕೊಂಡು ಬರ್ಬಿಟ್ಟಿದ್ರೆ ಮುಗೀತು. ಎಕ್ಸಾಮ್ ಅಂದ್ರೆ ನಾನು ಓದ್ತಾನೆ. ಎಕ್ಸಾಮ್ ಇದೆ ಅಂದ್ರೆ ನಾವೆಲ್ಲರೂ ಓದೋದು. ಆ ಎಕ್ಸಾಮ್ ಅಲ್ಲಿ ಮಲ್ಟಿಪಲ್ ಚಾಯ್ಸ್, ಏನೋ ಒಂದು ಕ್ವಶನ್ ಕೊಟ್ಬಿಟ್ಟು 4 ಆಪ್ಷನ್ ಕೊಟ್ಟಿರ್ತಾರೆ. ಟೀಚರ್ ಒಂದು ಕರೆಕ್ಟ್ ಆಪ್ಷನ್, ಮಿಕ್ಕಿದೆಲ್ಲ ತಪ್ಪು ಆಪ್ಷನ್ ಕೊಟ್ಟಿರ್ತಾರೆ. ಬಟ್ ಟೀಚರ್ ಏನೋ ನೀನು ತಪ್ಪು ಆಪ್ಷನ್ ಚೂಸ್ ಮಾಡು ಅಂತ ಹೇಳ್ತಾರೆ. ಇಲ್ಲ, ಯಾಕೆ ತಪ್ಪು ಆಪ್ಷನ್ ಮಾಡಿ? ನೀನು ಸ್ವತಃ ನಿನಗೆ ರಿಯಲೈಸ್ ಆಗಿ ನಾನು ಇದು ಕರೆಕ್ಟ್ ಆಗಿರೋದನ್ನ ನಾನು ತಗೊಂಡ್ಬೇಕು ಅಂತ ಟೀಚರ್ ಹೇಳ್ಕೊಡ್ತಿರೋದು. ನಮಗ್ ಗೊತ್ತಿಲ್ಲ, ಟೀಚರ್ ನಮಗ್ ಹೇಳ್ಕೊಡ್ತಿರೋದು. ಅದೇ ತರನೇ ಇಲ್ಲಿ ಇದೆಲ್ಲ ಇಟ್ಟಿರೋದು ನಾವು ಈ ತಪ್ಪು ಮಾರ್ಗದಲ್ಲಿ ಹೋಗ್ಬೇಕು ಅಂತಲ್ಲ. ಇದು ತಪ್ಪು, ನಾನು ಕರೆಕ್ಟ್ ಆದ ರೀತಿಯಲ್ಲಿ ಏನೋ ದಾರಿಯಲ್ಲಿ ಹೋಗ್ಬೇಕು, ಅದನ್ನ ನಾವು ಚೂಸ್ ಮಾಡ್ಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾನು ಮಾಯಿಂದ ಹೋಗಲ್ಲ, ನಾನು ಕೃಷ್ಣನಿಂದ ಹೋಗ್ಬೇಕು. ಇದೆಲ್ಲ ಟೆಂಪ್ರರಿ ಆಗಿರೋದು ಅನ್ನೋದು ದಟ್ ಇಸ್ ವೆರಿ ಇದು ಈ ಭೌತಿಕ ಜಗತ್ತಿನಲ್ಲಿ ಇದು ಈ ಸಿಚುವೇಶನ್ ತರ ಇದು ಮಾಡಿಟ್ಟಿರೋದು ಇದನ್ನ ನಮ್ಗೋಸ್ಕರ. ಸರಿ, ಇದು ನಾವು ಮಾಯ ಏನು ಅಂತ ಗೊತ್ತಾಯ್ತು, ನಾವು ಬದ್ಧರಾಗಿದ್ದೀವಿ ಇದಕ್ಕೆ. ಸರಿ, ಇದರಿಂದ ನಾವು ಹೆಂಗ್ ಹೋಗ್ಬೋದು, ನಾವು ಹೆಂಗೆ ಆಚೆ ಹೋಗ್ಬೋದು ಅಂತ ಅನ್ಕೊಳ್ಳೋಣ. ಕೃಷ್ಣ ಇದಕ್ಕೆ ನೆಕ್ಸ್ಟ್ ಕೈಗೆ ಉತ್ತರ ಕೊಡ್ತೇನು. ಮಾಮೇ ವಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿ ತೇ. ಸೊ ವೆರಿ ಒಂದೇ ಆನ್ಸರ್ ಹೇಳ್ಬೇಕು, ನನಗೆ ಶರಣಾಗತರಾಗಿಲ್ಲದೆ ಇರೋರು ಪ್ರಪದ್ಯಂತೆ ಅಂದ್ರೆ ಶರಣಾಗತರಾಗಿರುವವರು. ನನಗೆ ಯಾರು ಶರಣಾಗತರಾಗಿರ್ತಾರೋ ಅವರು ಈ ಭೌತಿಕ ಜಗತ್ತಿನಿಂದ ಈಸಿಯಾಗಿ ಹೋಗ್ಬಿಡ್ಬೋದು ಅಂತ. ಹಿಂದಿನಲ್ಲಿ ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ ಕೃಷ್ಣ ಹೇಳ್ತಾನೆ. ಈ 3 ಗುಣಗಳಿಂದ ನಾವು
ಮೇಲೆ ಹೋಗ್ಬೇಕು. ನಿಸ್ತ್ರೈಗುಣ್ಯೋ ಭವಾರ್ಗುಣ, ಈ 3 ಗುಣಗಳು ನಮ್ಮನ್ನ ಬದ್ಧ ಮಾಡ್ತಿದೆ. ನಾವು ಇದರಿಂದ ಆಚೆ ಹೋಗ್ಬೇಕು. ಹೆಂಗ್ ಹೋಗ್ಬೇಕು? ಕೃಷ್ಣನಿಗೆ ಶರಣಾಗತರಾಗಬೇಕು. ಸರಿ, ಓಕೆ, ಇದು ನಾವು ಕೃಷ್ಣನಿಗೆ ಶರಣಾಗತರಾಗಬೇಕು. ನೆಕ್ಸ್ಟ್ ನಾವು ಶರಣಾಗತಿ ಅಂದ್ರೆ ಏನು ಅಂತ ಒಂದು ಸ್ವಲ್ಪ ಇನ್ನೊಂದು ನೋಡ್ತೀವಿ. ಸೊ ನಾವು ಕೃಷ್ಣನಿಗೆ ಇವಾಗ PM ತಗೊಳ್ಳಿ, ಇವಾಗ PM ಇದ್ದಾರೆ. ನಾವು ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ನಾನು ನ್ಯೂ ಡೆಲ್ಲಿಗೆ ಹೋಗ್ಬಿಟ್ಟು ಟಕ್ ನಾನು ಬಂದೆ, ನನ್ನ ತಗೊಳ್ಳಿ ಅಂತ ಹೇಳ್ಬಿಟ್ರೆ PM ಬಂದ್ಬಿಡ್ತಾರೆ. ಅಲ್ಲಿರೋ ಸೆಕ್ಯೂರಿಟಿ ಎಲ್ಲ ನಮ್ಮನ್ನು ಬಂದ್ಬಿಟ್ಟು ಓಡಿಸ್ಬಿಡ್ತಾರೆ. ನಮಗೆ ಗೊತ್ತಿರ್ಬೇಕು, ಯಾರ್ಗ ಗೊತ್ತಿದ್ದು ಅವರು ನಮ್ಮನ್ನ ಕರ್ಕೊಂಡು ಹೋಗಿ, ಯಾಕಂದ್ರೆ PM ಹೈ ಪೊಸಿಷನ್ ಅಲ್ಲಿ ಇರೋದು, ಎಷ್ಟೋ ಜನನ ನೋಡ್ಕೊಬೇಕು. ನಾವು ಹೋಗ್ಬಿಟ್ಟು ಸುಮ್ಮನೆ ಹೋಗ್ಬಿಟ್ಟು ನಾನು ಹಿಂಗಿದ್ದೀನಿ, ನನ್ನ ನೋಡ್ಕೊಳ್ಳಿ, ಇದ್ ಮಾಡಿ ಇದ್ರೆ PM ಖಂಡಿತ ಇಲ್ಲ. ಸೊ ಗೊತ್ತಿರೋರು ನಮ್ಮನ್ನ ಕರ್ಕೊಂಡು ಹೋಗಿ PM ಹತ್ರ ಕರ್ಕೊಂಡು ಹೋಗಿ, ಇದು ನಿಮ್ಗೆ ನೋಡಿ ಇವ್ರು ಇತ್ತವ್ರು ಅಂತ ಅವಾಗ ನಮ್ಮನ್ನ ಮಾತಾಡಿಸ್ತಾರೆ. ಇಲ್ಲಾಂದ್ರೆ ನಾವು PM ನ ಮಾತಾಡಿಸ್ತೀವಿ. ಅದೇ ತರನೇ ನಾವು ಕೃಷ್ಣನಿಗೆ ಶರಣಾಗತರಾಗಬೇಕು. ಡೈರೆಕ್ಟ್ ನಾವು ಕೃಷ್ಣ ನಮ್ಗೆ ಅಷ್ಟು ಕ್ವಾಲಿಫಿಕೇಶನ್ ಇಲ್ಲ ಕೃಷ್ಣ. ಅದಕ್ಕೆ ನಾವು ಫಸ್ಟ್ ಗುರು ಬಂದು ಕೃಷ್ಣನ ರೆಪ್ರೆಸೆಂಟೇಷನ್. ಕೃಷ್ಣ ಹೇಳೋದನ್ನೇ ಗುರುನು ಹೇಳೋದು. ನಾವು ಫಸ್ಟ್ ಗುರುವಿಗೆ ಶರಣಾಗತ, ಗುರು ಮಾರ್ಗ ತೋರಿಸ್ತಾರೆ. ಗುರು ಕರ್ಕೊಂಡೋಗಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ನೋಡಪ್ಪ, ಇವರು ನನ್ನ ಶಿಷ್ಯ, ನಿನಗೋಸ್ಕರ ಶರಣಾಗತ. ಗುರು ನಮ್ಮನ್ನ ಕರ್ಕೊಂಡೋಗಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಆ ಮೂಲಕ ನಾವು ಹೋಗ್ಬೇಕು. ಸೊ ಇದಕ್ಕೆ ನಾವು ಬೇರೆ ಯಾರ ಕೃಷ್ಣ ಮಾಮೇವಯೇ ಪ್ರಪದಂತೆ. ಮಾಮ ಏವ, ಏವ ಅಂದ್ರೆ ನಾನೊಬ್ಬನೇ. ಏವ ಶಬ್ದದಲ್ಲಿ ಏವ ಅಂದ್ರೆ ನಾನೊಬ್ಬನೇ, ನನ್ನ ಬಿಟ್ಟು ಯಾರು. ಮಾಮೇವಯೇ ಪ್ರಪದ್ಯಂತೆ, ನನಗೆ ಮಾತ್ರ ಯಾರು ಶರಣಾಗತರಾಗಿರ್ತಾರೋ ಅವರು ಮಾತ್ರ. ಇದು ಹೆಂಗೆ ಅರ್ಥ ಮಾಡ್ಕೊಳ್ಳೋದು? ಭಾಗವತದಲ್ಲಿ ಮುಚುಕುಂದನ ಕಥೆ ಬರುತ್ತೆ. ಈ ದೇವತೆಗಳೆಲ್ಲ ಯುದ್ಧ ಮಾಡ್ತಿರ್ಬೇಕಾದ್ರೆ ಮುಚುಕುಂದ ಹೋಗಿ ಹೇಳ್ತಾರೆ, ಅವ್ರಿಗೆ ಹೋಗಿ ಸಹಾಯ ಮಾಡಿ ಎಲ್ಲರೂ ಸೋಲಿಸ್ಬಿಟ್ಟು ಎಲ್ಲ ಆಗುತ್ತೆ. ದೇವತೆಗಳು ಹೇಳ್ತಾರೆ, ನಿಮ್ಗೆ ಏನ್ ಬೇಕಾದ್ರೂ ಕೇಳು ಅಂತ. ಮುಚುಕುಂದನಿಗೆ ಎಲ್ಲ ರಾಜ್ಯ ಇದೆ, ಮಕ್ಕಳು ಎಲ್ಲರೂ ಇದ್ದಾರೆ. ನನಗೆ ಒಂದೇ ಒಂದಿದೆ, ಅದಕ್ಕೊಂದು ಈಗ ಬೇಕು, 1 ನಿಮಿಷ. ಏನು? ಋತೇ ಕೈವಲ್ಯಂ, ಮೋಕ್ಷ ಬಿಟ್ಟು ಇನ್ನೆಲ್ಲ ಕೇಳು, ನಾವು ಕೊಡ್ತೀವಿ, ಇನ್ನೇನು ಕೊಡಲ್ಲ. ಸೊ ದೇವತೆಗಳಿಗೆ ಖಂಡಿತ ಮೋಕ್ಷ ಕೊಡಲ್ಲ. ಗಜೇಂದ್ರ ಅವನು ಮೊಸಳೆ ಬಂದು ಇಟ್ಕೊಂಡಿದ್ದಾಗ ಅವ್ರಿಗೆ ಇಷ್ಟೊಂದು ದೇವತೆಗಳೆಲ್ಲ ನೋಡ್ತಾನೆ ಗಜೇಂದ್ರ. ಬಟ್ ಅವನು ಗಜೇಂದ್ರ, ವಿಷ್ಣು ಬಿಟ್ಟು ನನ್ನ ಯಾರು ಈ ಜಗತ್ತಿನಿಂದ ಬಿಡುಗಡೆ ಮಾಡಕ್ಕಾಗಲ್ಲ, ಈ ನಾನು ಸಿಕ್ಕಾಕೊಂಡಿರೋ ಸಂಗತಿನ ಯಾರು ನನ್ನ ಬಿಡಿಸಕ್ಕಾಗಲ್ಲ ಅಂತ ಗೊತ್ತು. ಅದಕ್ಕೆ ದೇವತೆ ಡೈರೆಕ್ಟ್ ಆಗಿ ವಿಷ್ಣುನೇ ಗಜೇಂದ್ರ ಕಾಲು ಕೇಳಿದ್ದು. ಆಮೇಲೆ ಹಿರಣ್ಯಕಶಿಪು ಅವನು ಎಷ್ಟು ಘೋರ ತಪಸ್ಸು ಮಾಡಿ ನನಗೆ ಏನೋ ಮೃತ್ಯುನೇ ಬೇಡ ಅಂತ ಬ್ರಹ್ಮನ್ ಕೇಳ್ತಾನೆ. ನನಗೆ ಮೃತ್ಯು ಇದೆ, ನಿನಗೆಲ್ಲಪ್ಪ ನಾನು ಮೃತ್ಯು ಇಲ್ಲದೆ ನನಗೆ ವರ ಕೊಡ್ಲಿ, ನನ್ಗಂತೂ ಕೊಡಕ್ಕಾಗಲ್ಲ. ಯಾವುದೇ ಈ ಭೌತಿಕ ಯಾವುದೇ ದೇವತೆ ಹತ್ರ ಹೋದ್ರು ನಮಗೆ ಈ ಭೌತಿಕ ಜಗತ್ತಿಂದ ಮುಕ್ತಿ ಅಂತೂ ಖಂಡಿತ ಸಿಗಲ್ಲ. ಶಿವ ಹೇಳ್ತಾರೆ, ಮುಕ್ತಿ ಪ್ರಸಾದ ಸರ್ವೇಶಾಂ ವಿಷ್ಣುರೇವ ನ ಸಂಶಯ. ಮುಕ್ತಿ ಪ್ರಸಾದ, ಮುಕ್ತಿಯನ್ನು ಕೊಡುವುದು, ಸರ್ವೇಶಾಂ ವಿಷ್ಣುರ್ ಏವ, ವಿಷ್ಣು ಮಾತ್ರ. ಏವ ಅಂದ್ರೆ ಏವ ಶಬ್ದದಲ್ಲಿ ಏವ ಅಂದ್ರೆ ಮಾತ್ರ, ವಿಷ್ಣು ಮಾತ್ರ. ವಿಷ್ಣುರೇವ ಸಂಶಯ, ಶಿವನೇ ವಿಷ್ಣುವಿಂದ ಮಾತ್ರನೇ ನಾವು ಈ ಮುಕ್ತಿಯನ್ನು ಕೊಡಲು ಸಾಧ್ಯ. ಅದಕ್ಕೆ ನಾವು ಶರಣಾಗತರಾಗಬೇಕು ಅಂದ್ರೆ ಕೃಷ್ಣನಿಗೆ ಮಾತ್ರ ನಾವು ಶರಣಾಗತರಾಗಬೇಕು. ಸರಿ, ಈ ಭೌತಿಕ ಜಗತ್ತಿನಲ್ಲಿ ಒಂದು ಏನಾಗುತ್ತೆ, ಇದನ್ನ ಒಬ್ಬ ಬ್ರಾಹ್ಮಣ ಇರ್ತಾನೆ, ನದಿ ತೀರದಾಗ ಒಂದು ಪುಟಾಣಿ ಒಂದು ಮನೆ ತರ ಮಾಡ್ಕೊಂಡು ಇರ್ತಾನೆ. ಒಂದ್ಸಲ ಏನಾಗ್ತಿ, ಇದೇ ತರ ಸ್ನಾನ ಕನಿತೆಲ್ಲ ಮುಗಿಸ್ಕೊಂಡು ಬರ್ಬೇಕಾದ್ರೆ ಒಂದು ಹಸು ಬಂದ್ಬಿಡುತ್ತೆ. ಒಂದು ಹಸು ಬಂದು ಅವನ ಗುಡಿಸಲೊಳಗಡೆ ಹೋಗ್ಬಿಡುತ್ತೆ. ಇವನ್ಗೆ ಅಯ್ಯೋ ಏನಪ್ಪ ಇದು ಹೋಗ್ಬಿಡುತ್ತೆ, ಇಷ್ಟು ಚಿಕ್ಕ ಗುಡಿಸಲು ನಮ್ಮ ಮುಂಚೆನೆ ಏನು ಇಲ್ಲ ಅಂತ, ನಾನು ಇದು ಹೋಗ್ಬಿಟ್ಟು ಕೂತ್ಕೊಂಡ್ಬಿಟ್ರೆ ಎಲ್ಲ ಒಂದೋಗ್ಬಿಡುತ್ತೆ ಅಂತ ಅವನು ತನ್ನ ಬಲಗೈ ತಗೊಂಡು ಶೂ ಅಂತ ನಾವು ಮಾಡ್ತೀವಲ್ಲ ಆ ತರ ಹಿಂಗ್ ಮಾಡ್ತಾನೆ. ಅದು ಪಾಪ ಭಯ ಪಡ್ಕೊಂಡು ಹಸು ಏನಾಗ್ಬಿಡುತ್ತೆ, ಅಲ್ಲಿ ಪಕ್ಕದಲ್ಲೇ ಕಾಡಿರುತ್ತೆ, ಕಾಡಿಗೆ ಓಡೋಗ್ಬಿಡುತ್ತೆ. ಅಲ್ಲಿ ಏನಾಗುತ್ತೆ ಪಾಪ, ಅಲ್ಲಿ ಒಬ್ಬ ಬೇಟೆಗಾರ, ಈ ಹಸು ಏನಾಗುತ್ತೆ ಆ ಬೇಟೆಗಾರ ಪಾಪ ಹಸು ಸತ್ತೋಗ್ಬಿಡುತ್ತೆ. ನೆಕ್ಸ್ಟ್ ಜೀವನದಲ್ಲಿ ಅವನು ಬ್ರಾಹ್ಮಣತೆ ಎಲ್ಲ ಮುಟ್ಕೊಂಡು ನೆಕ್ಸ್ಟ್ ಜೀವನದಲ್ಲಿ ಹುಡ್ತಾನೆ. ಅವನ್ಗೆ ರೈಟ್ ಕೈ, ಅವನ್ಗೆ ಬಲಗೈ ಇಲ್ದೇನೆ ಓದ್ಬಿಟ್ಟಿರ್ತಾನೆ. ಸರಿ,
ಸತ್ಮೇಲೆ ಹೋಗ್ಬಿಟ್ಟು ಯಮನ್ನ ಕೇಳ್ತೀನಿ, ಯಾಕಪ್ಪ ನಂಗೆ ಬಲಗೈ ಇಲ್ಲದೆ ಯಾಕೆ ನಂಗೆ ಈ ಜೀವ ಸಿಕ್ತು? ಅದಕ್ಕೆ ಯಮ ಹೇಳ್ತಾನೆ, ನೀನು ಆ ಜನ್ಮದಲ್ಲಿ ಆ ಹಸುವಿಗೆ ಹಿಂಗ್ ಮಾಡಿದ್ದಕ್ಕೆ ಆ ಹಸುವಿಗೆ ಭಯ ಆಯ್ತು. ಆ ಹಸುವಿಗೆ ಭಯ ಆದ್ದರಿಂದ ಅದು ನೋಡುದು, ಅವನು ಬೇಟೆಗಾರ, ಅವನ ನರಕಕ್ಕೆ ಹೋದ. ಬಟ್ ನೀನು ಆ ಕೈಗೆ ಗೊತ್ತಿಲ್ಲದೆ ಮಾಡಿದೆ, ಬಟ್ ನಿನ್ನಿಂದ ಅದಕ್ಕೆ ಭಯ ಆಯ್ತು, ಅದಕ್ಕೋಸ್ಕರ ಅದು ನಿನಗೆ ಆ ಕೈ ಇರ್ಲಿಲ್ಲ. ಅದಕ್ಕೆ ಈ ಬಹುತೇಕ ಪದಂ ಪದಂ ಯತ್ ವಿಪದಂ, ಒಂದೊಂದು ಪಾದ ನಾವು ಕಾಲಿಟ್ರೆ ಬರೀ ಇದೇ ತರ ನಮ್ಗೆ ಗೊತ್ತಿಲ್ಲ. ನಾವ್ ಎಷ್ಟು ಮಾಡಿರ್ತೀವಿ, ಕೇಳ್ಬೋದಪ್ಪ ನಮ್ಗೆ ಗೊತ್ತೇ ಇಲ್ಲ ಹೆಂಗ್ ಮಾಡ್ಲಿಲ್ಲ. ಕೃಷ್ಣ ಹೇಳ್ತಾನೆ, ಕರ್ಮದ ಬಗ್ಗೆ ಗೊತ್ತಿರ್ಬೇಕು. ಕರ್ಮ ಅಂದ್ರೆ ಏನ್ ಮಾಡ್ಬೇಕು, ವಿಕರ್ಮ ಗೊತ್ತಿರ್ಬೇಕು, ಏನ್ ಮಾಡಬಾರ್ದು ಅಂತ. ಅಕರ್ಮ ನಾನು ಏನು ಮಾಡಿದ್ರೆ ಅದ್ರ ಬಗ್ಗೆನೂ ಗೊತ್ತಿರ್ಬೇಕು. ಬಟ್ ಇದು ಎಷ್ಟು ಕಾಂಪ್ಲಿಕೇಟೆಡ್ ಆಗಿದೆ, ನಮ್ಗೆ ಅಷ್ಟು ಸುಲಭವಾಗಿ ಗೊತ್ತಲ್ಲ. ಇವಾಗ ಅವ್ನಿಗೆ ಗೊತ್ತಿತ್ತ ನಾನು ಹಿಂಗ್ ಮಾಡೋದ್ರಿಂದ ಅವ್ನು ಓಡೋಗಿ ಅದಕ್ಕೆ ಈ ತರ ಅದಕ್ಕೆ ನನಗೆ ಬಲಗೈ ಇಲ್ಲ ಅಂತ ಅವ್ನಿಗೆ ಗೊತ್ತಿರ್ಲಿಲ್ಲ. ಬಟ್ ಈ ಭೌತಿಕ ಜಗತ್ತು ಹೆಂಗಿದೆ ಅಂದ್ರೆ ಒಂದೊಂದು ಪಾತ್ರದಲ್ಲೂ ಈ ತರ ತುಂಬಾ ಕಷ್ಟ ನಮ್ಗೆ ಗೊತ್ತಿಲ್ಲದೇನೆ ನಾವು ಇಷ್ಟ ಮಾಡಿ. ಅದಕ್ಕೋಸ್ಕರ ನಾವು ಶರಣಾಗತರಾಗಿಲ್ಲ ಅಂದ್ರೆ ಇಲ್ಲೇ ನಾವು ತಿರ್ಗಾ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜನರೇಷನ್, ಇಲ್ಲೇ ಬರ್ತೀವಿ ಹೋಗ್ತೀವಿ ಇಲ್ಲೇ ಇದೇ ತರ ಆಗ್ತಾನೆ ಇರುತ್ತೆ. ಈಗ ಇನ್ನು ಹೇಳ್ತಾರೆ, ಸರಿ ನಾನು ಈ ತರ ತಪ್ಪು ಮಾಡ್ಬಿಟ್ಟೆ ಗೊತ್ತಿಲ್ಲ, ಸರಿ ನಾನು ಪ್ರಾಯಶ್ಚಿತ್ತ ಮಾಡ್ತೀನಿ, ಇದು ಮಾಡ್ತೀನಿ ನಾನು. ಓಕೆ ಮಾಡಿ, ಬಟ್ ಏನ್ ಮಾಡಿ ಪ್ರಾಯಶ್ಚಿತ್ತ ಮಾಡಿದ್ರೆ ಆ ಕರ್ಮದ ಫಲದ ಏನ್ ರಿಯಾಕ್ಷನ್ ಅಂತ ಏನುತ್ತೆ ಅದನ್ನ ಮಾತ್ರ ತೆಗೆಯುತ್ತೆ. ನಮ್ಮ ಒಳಗಡೆ ಹೃದಯದ ಒಳಗಡೆ ಬೀಜ ಏನಿರುತ್ತೆ, ನಾವು ಪಾಪ ಮಾಡುವ ಬೀಜ ಏನಿರುತ್ತೆ ಅದನ್ನು ತೆಗೆಯಲ್ಲ. ಆ ಪಾಪ ಮಾಡುವ ಬೀಜ ಹೋಗ್ಬೇಕು ಅಂದ್ರೆ ಭಕ್ತಿ ಮಾರ್ಗದಿಂದ ಮಾತ್ರನೇ ಆ ಪಾಪದ ಬೀಜ ಹೋಗುತ್ತೆ. ಇವಾಗ ನಾವು ಮೇಲ್ಗಡೆ ಮಾತ್ರ ನಾನು ಎಲೆನ ಮುರಿದು ಬಿಟ್ರೆ, ತಿರ್ಗಾ ಎಲೆ ಯಾವ್ದೋ ಒಂದು ಗಿಡ ಇದೆ, ಮೇಲ್ಗಡೆ 4 ಎಲೆ ಮಾತ್ರ ಮುರಿದು ಬಿಟ್ರೆ ತಿರ್ಗಾ ಅದು ಬೆಳ್ಕೊಂತಾನೆ ಇರುತ್ತೆ. ಸೊ ನಾವು ಪ್ರಾಯಶ್ಚಿತ್ತ ಏನ್ ಮಾಡ್ತೀವೋ ಅದು ಎಲೆ ಮುಗಿಯುತ್ತೆ, ಸುಮ್ನೆ ಮೇಲ್ಗಡೆ ಮಾಡ್ತೀವಿ. ಅದು ರೂಟ್ ಒಳಗಡೆ ಬೀಜ ನಮ್ಮ ಹೃದಯದಲ್ಲಿ ಏನಿದೆಯೋ ಅದು ಹಂಗೆ ಇದೆ. ಅದು ಹೋಗ್ಬೇಕು ಅಂದ್ರೆ ಭಕ್ತಿ ಮಾರ್ಗ ಒಂದೇ. ಭಕ್ತಿ ಮಾರ್ಗ ಮಾಡ್ಬೇಕು ಅಂದ್ರೆ ಫಸ್ಟ್ ಸ್ಟೆಪ್ ಶರಣಾಗತಿ. ಸೊ ಈಗ ನಮ್ಗೆ ಗೊತ್ತಾಯ್ತು ಇವಾಗ ಶರಣಾಗತಿ ಅಂದ್ರೆ ಏನು. ಸೊ ಯಾಕೆ ಶರಣಾಗತರಾಗಬೇಕು ಗೊತ್ತಿದೆ. ಶರಣಾಗತಿ ಅಂದರೆ ಏನು, ಶರಣಾಗತಿ ಅಂದ್ರೆ ಏನು ನಮ್ಗೆ ಅರ್ಥ ಆಯ್ತು. ಇವಾಗ ಈ ಭೌತಿಕ ಜಗತ್ತು ತುಂಬಾ ಡೇಂಜರ್ ಇದೆ, ನಮ್ಗೆ ಆಗ್ಬಾರ್ದು, ನಾವು ಇಲ್ಲಿಂದ ಹೋಗ್ಬೇಕು ಅಂದ್ರೆ ಶರಣಾಗತರಾಗಬೇಕು ಅಂತ ಯಾಕೆ ಆಗ್ಬೇಕು ಅಂತ ಗೊತ್ತಾಯ್ತು. ಇವಾಗ ಶರಣಾಗತಿ ಅಂದರೆ ಏನು? ಶರಣಾಗತಿ ಅಂದ್ರೆ ವೆರಿ ಸಿಂಪಲ್. ಪ್ರಭುಪಾದರು ಅವರ ಭಾರತದ ವೆರಿ ಸಿಂಪಲ್ ಆಗಿ ಕನ್ನಡ ಹಂಗೆ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಓದ್ತೀನಿ. ಚೈತನ್ಯ ಚರಿತಾಮೃತದಲ್ಲಿ ಶರಣಾಗತಿಯ 6 ಕ್ಯಾರೆಕ್ಟರಿಸ್ಟಿಕ್ ಅದು ಏನು 6 ಇದು ತೋರಿಸೋದು ಅಂತ ಬರುತ್ತೆ. ಇದನ್ನೇ ಪ್ರಭುಪಾದರು ಅವರು ತಮ್ಮ ಭಾವಾರ್ಥಗಳಲ್ಲಿ ಬರೀತಾರೆ. ಶರಣಾಗತಿ ಅಂದ್ರೆ ಏನು ಅಂತ. ಆನುಕೂಲ್ಯಸ್ಯ ಸಂಕಲ್ಪಃ ಪ್ರಾತಿಕೂಲ್ಯಸ್ಯ ವರ್ಜನಂ ರಕ್ಷಿಷ್ಯತೀತಿ ವಿಶ್ವಾಸೋ ಭೋಕ್ತೃತ್ವೇ ವರ್ಣಂ ತಥಾ ಆತ್ಮನಿಕ್ಷೇಪ ಕಾರ್ಪಣ್ಯೇ ಶಕ್ತಿದಾ ಶರಣಾಗತಿ. ಏನು ಆನುಕೂಲ್ಯಸ್ಯ ಸಂಕಲ್ಪಃ ಅಂತೇನು, ಅನುಕೂಲವಾಗಿ ಕೃಷ್ಣನಿಗೆ ಮತ್ತೆ ಭಕ್ತಿಗೆ ಅನುಕೂಲವಾಗಿರುವಂತಹ ಕಾರ್ಯಗಳಾಗಿರಬಹುದು, ಕೆಲಸವಾಗಿ ಅದನ್ನ ನಾವು ಸಂಕಲ್ಪ ಅಂದ್ರೆ ನಾವು ಅದನ್ನ ಅಕ್ಸೆಪ್ಟ್ ಮಾಡಬೇಕು, ಅದನ್ನೇ ತಗೋಬೇಕು. ಬೇರೆ ಬೇಡದೇ ಇರೋದನ್ನೆಲ್ಲ ತಗೋಬೇಕು. ಅದು ಬರೀ ಅದೊಂದು ಅಕ್ಸೆಪ್ಟ್ ಮಾಡಿದ್ರೆ ಸಾಕ ಇಲ್ಲ. ಪ್ರಾತಿಕೂಲ್ಯಸ್ಯ ವರ್ಜನಂ, ಯಾವುದು ಕೃಷ್ಣ ಭಕ್ತಿಗೆ ತಡೆಯಾಗುತ್ತೋ ಅಂತದನ್ನೆಲ್ಲ ತ್ಯಜಿಸಬೇಕು. ಬರೀ ಕೃಷ್ಣ ಭಕ್ತಿಗೆ ಬೇಕಾದ ಮಾತ್ರ ತಗೊಂಡ್ರೆ ಸಾಲಲ್ಲ, ಇಲ್ಲ ಬರೀ ಏನೋ ಬೇಡದೇ ಇರೋದನ್ನ ಬಿಟ್ಬಿಟ್ರೆ ಸಾಲಲ್ಲ. ಎರಡೂ ಇರಬೇಕು. ಆನುಕೂಲ್ಯಸ್ಯ ಸಂಕಲ್ಪ ಪ್ರಾತಿಕೂಲ್ಯಸ್ಯ ವರ್ಜನಂ, ಎರಡೂ ಇರಬೇಕು. ಎರಡೂ ಇದ್ರೇನೆ ಆಗುತ್ತೆ. ಇವಾಗ ಲಾಸ್ಟ್ ಅಲ್ಲಿ ಕೃಷ್ಣ ಇಷ್ಟೆಲ್ಲ ಉಪದೇಶ ಮಾಡಿದ್ಮೇಲೆ ಅರ್ಜುನ ಹೇಳ್ತಾನೆ, ನಾನು ನಿನ್ ಮಾತೆ ಇವಾಗ ಕೇಳ್ತೀನಿ, ನಾನು ನಿನ್ ಮಾತೆ ಕೇಳ್ತೀನಿ ಅಂತ. ನಿನ್ ಮಾತೆ ಕೇಳ್ತೀನಿ ಪಾಪ ಅರ್ಜುನ ಕೃಷ್ಣ ನಾನು ಇವನ್ಗೆ ಆರೋ ಹೊಡಿಲ್ಲ, ಇವನ್ಗೆ ಬಾಣ ಹೊಡಿಲ್ಲ, ಇವನ್ನ ಸೈಕಲ್ ಮಾಡಲ್ಲ ಇಲ್ಲ. ಅವನು ತನ್ನಗೆ ಭಗವಂತ ಕೊಟ್ಟಿರೋ ತನ್ನ ಬುದ್ಧಿ ಉಪಯೋಗಿಸ್ಕೊಂಡು ಮಾಡಿದ್ದಾನೆ. ಬಟ್ ಏನು ಮಾಡ್ದ, ಕೃಷ್ಣ ಹೇಳ ನಿನ್ನ ಕರ್ತವ್ಯ ಇದು ಮಾಡು. ಕೃಷ್ಣ ಹೇಳಿರೋದನ್ನು ಅವನು ಶರಣಾಗತನಾದ್ಮೇಲೆ ಕೃಷ್ಣ ಹೇಳಿರೋದನ್ನ ಅರ್ಥ ಮಾಡಿಕೊಂಡು ಅದನ್ನ ಮಾಡ್ದ. ಆನುಕೂಲ್ಯಸ್ಯ ಸಂಕಲ್ಪ ಪ್ರಾತಿಕೂಲ್ಯಸ್ಯ ವರ್ಜನಂ ಅಂದ್ರೆ ಇದೇನೆ. ನಾವು ಅರ್ಥ ಮಾಡ್ಕೊಬೇಕು, ಏನು ಮಾಡಬೇಕು ಏನು ಮಾಡಬಾರ್ದು, ಇದನ್ನ ಅರ್ಥ ಮಾಡ್ಕೊಳ್ಳೋದು. ದಿಸ್ ಇಸ್ ದ ಮೇನ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಆನುಕೂಲ್ಯಸ್ಯ ಸಂಕಲ್ಪ
ಪ್ರಾತಿಕೂಲ್ಯಕ್ಕೆ ವರ್ತನೆ. ಇದು ಗಜೇಂದ್ರನ ಶಕ ಮೊಸಳೆ ಸಿಕ್ಕಾಕೊಳ್ಳೋಕೆ ಮುಂಚೆ ಎಷ್ಟು ಇರೋ ಬರೋ ಆನೆಗಳಿಗೆಲ್ಲ ಒಂದು ರಾಜ ಆಗಿದ್ದ, ಎಲ್ಲ ಇತ್ತು. ಬಟ್ ಆ ಮೊಸಳೆ ಇದ್ರಲ್ಲಿ ಹೋದಾಗ ಅವ್ನು ಗೊತ್ತಾಯ್ತು, ಅಯ್ಯೋ ನನ್ಗೆ ಇನ್ನೇನು ಇಲ್ಲ, ಈ ಭೌತಿಕ ಹಿಂಗಿದೆ, ಕೃಷ್ಣ ಒಬ್ಬನೇ ಇದೆ ಅಂತ. ಅದಕ್ಕೆ ನಾವು ಯಾವಾಗಲೂ ಕಷ್ಟ ಬಂದಾಗಲೇ ಕೃಷ್ಣ ಹತ್ರ ಹೋಗೋದ, ಇದೇನಪ್ಪ ಇದು ಏನೋ ಜ್ವರ ಬಂತು, ಅಪ್ಪ ಕೃಷ್ಣ ಇದು ಮಾಡ, ಆಮೇಲೆ ನಾವು ಕೃಷ್ಣನ್ಗೆ ಎಷ್ಟು ಕರುಣೆ ಇದೆ ಅಂದ್ರೆ, ನಾವು ಅಂತಹ ಸ್ಥಿತಿನಲ್ಲಿ ನನಗೆ ಏನೋ ಸ್ವಾರ್ಥತೆ ಇಟ್ಕೊಂಡು ನಾನು ಕೃಷ್ಣ ಹತ್ರ ಹೋದ್ರು ಕೃಷ್ಣ ಅವನು ಬಾರಪ್ಪ ನೀನು ನನ್ನ ಮಗ, ಇವಾಗ ಹೆಂಗೆ ಮಕ್ಕಳು ತಂದೆ ಹೋಗ್ಬಿಟ್ಟು ಅವ್ರು ಎಷ್ಟೇ ತಪತಿ ಮಾಡಿದ್ರು ತಂದೆ ಆಗ್ಲಿ ತಾಯಿ ಆಗ್ಲಿ ಅವ್ರಿಗೆ ಮಾಡೇ ಮಾಡ್ತಾರೆ. ನಾವು ಅಷ್ಟು ಸ್ವಾರ್ಥತೆ ಇಟ್ಕೊಂಡು ಹೋದ್ರು ಕೃಷ್ಣನ ಕರುಣೆ ಎಷ್ಟಿದೆ ಅಂದ್ರೆ ಅವನು ಬಾರಪ್ಪ ನಾನಿಗೆ ನೋಡ್ಕೊಂಡು. ಬಟ್ ಅದಕ್ಕೆ ಅಂತ ನಾವು ಏನೋ ಸುಮ್ಮನೆ ಕೃಷ್ಣನ ಜೊತೆ ನಾವು ಸಂಬಂಧ ಏನೋ ಬಳಸ್ಕೊಂಡು ಇರ್ಬೇಕು ಅಂದ್ರೆ ನಮ್ಗೆ ಬರೀ ಕಷ್ಟ ಬಂದಾಗ ಮಾತ್ರ ಹೋಗ್ತೀನಿ ಅಂದ್ರೆ ಅದೇನು ಸಂಬಂಧನೇ ಅಲ್ಲ. ಸಂಬಂಧ ಇರ್ಬೇಕು ಅಂದ್ರೆ ನಾವು ಏನಾದ್ರು ನಮ್ಮ ಸ್ವತಃ ಶರಣಾಗತಿ ಅಂದ್ರೆ ನಾನು ಬಿಟ್ಟು ಕೊಟ್ಬಿಡ್ತೀನಿ, ಏನು ನಾನು ಇರೋದನ್ನೆಲ್ಲ ನಾನು ಕೃಷ್ಣನಿಗೆ ಅರ್ಪಿಸ್ತೀನಿ. ಏನು ಅಲ್ಲಿ ಮೂರನೇ ರಕ್ಷಿಷ್ಯತಿ ಇತಿ ವಿಶ್ವಾಸ. ಯಾವುದೇ ಸಮಯ ಏನೇ ಬರಲಿ ರಕ್ಷಿಷ್ಯತಿ ಇತಿ ವಿಶ್ವಾಸ, ಕೃಷ್ಣ ನನ್ನ ರಕ್ಷಣೆ ಮಾಡೇ ಮಾಡ್ತಾನೆ. ಏನಾದ್ರೂ ಬರ್ಲಿ ಏನಾದ್ರೂ ಹೋಗ್ಲಿ ನನ್ನ ಕರ್ತವ್ಯ ಏನೋ ಕೃಷ್ಣನ ಕೀರ್ತನೆ ಮಾಡೋದು, ಸ್ಮರಣೆ ಮಾಡೋದು. ಮುಕುಂದ ಮಾಲಾ ಸ್ತೋತ್ರದಲ್ಲಿ ಕುಲಶೇಖರ ಹೇಳ್ತಾರೆ, ನಾಹಂ ವಂದೇ ತವ ಚರಣಯೋರ್ದ್ವಂದ್ವ ಮದ್ವಂದ್ವ ಹೇತೋಃ ಕುಂಭೀ ಪಾಕಂ ಗುರುಮಪಿ ಹರೇ ನಾರಕಂ ನಾಪನೇತುಂ ರಮ್ಯಾ ರಮಾ ಮೃದು ತನುಲತಾನಂದನೇನಾಪಿ ರಂತುಂ ಭವೇ ಭವೇ ಹೃದಯ ಭವನೇ ಭಾವಯೇಯಂ ಭವಂತಂ. ನಾನು ಕುಂಭಿ ಪಾಕ ಅಂದ್ರೆ ಕುದಿಯುವ ಎಣ್ಣೆನಲ್ಲಿ ನಮ್ಮ ನರಕದಲ್ಲಿ ಇದು ಮಾಡ್ತಾರೆ. ದ್ವಂದ್ವಗಳು ಅಂದ್ರೆ ಏನು? ಸುಖ ದುಃಖ, ಚಳಿ ಜ್ವರ, ಚಳಿ ಆಗುತ್ತೆ ಬಿಸಿಲಿರುತ್ತೆ. ಸೊ ದ್ವಂದ್ವಗಳು ಅಂದ್ರೆ ಡ್ಯುಯಾಲಿಟಿ ಅಂತ ಏನೇನಿರುತ್ತೆ ಈ ಭೌತಿಕ. ನಾನು ಇದನ್ನೆಲ್ಲ ನಾನು ಹೋಗ್ಬೇಕು, ನಂಗೆ ದ್ವಂದ್ವದಿಂದ ನನ್ನ ಕಾಪಾಡು ಇಲ್ಲ, ನರಕದಿಂದ ಕಾಪಾಡು ಇಲ್ಲ, ನಂಗೆ ಚೆನ್ನಾಗಿರೋ ಹೆಂಡತಿ ಬೇಕು, ಆ ಥರ ಇಲ್ಲ. ನಾನು ಯಾವ್ದಕ್ಕೆ ನಿನ್ನ ಸ್ಮರಣೆ ಮಾಡ್ತಾ ಇದ್ದೀನಿ, ನೀನ್ ನನ್ನ ನೋಡ್ಕೊಂತ, ನನಗೆ ಗೊತ್ತು ಯಾವುದೇ ಸ್ಥಿತಿನಲ್ಲಿ ಹಾಕು ನನ್ನ ನೋಡ್ಕೊಂತ ಗೊತ್ತು. ನಾನು ಯಾಕೆ ಸ್ಮರಣೆ ಮಾಡ್ತಾ ಇದ್ದೀನಿ, ನನಗೋಸ್ಕರ ನಾನು ನಿನ್ನನ್ನ ಸ್ಮರಣೆ ಮಾಡಿಕೊಂಡು ನಾನು ನಿನ್ ಜೊತೆ ಒಂದು ಸಂಬಂಧವನ್ನು ನಾನು ಇಟ್ಕೊಬೇಕು ಅಂತ ಇಟ್ಕೊಂಡು ನಾವು ಕೃಷ್ಣನ ಸ್ಮರಣೆ ಮಾಡ್ಬೇಕು. ಸುಮ್ಮನೆ ನಾವು ಇದು ಬೇಕು ಅದು ಬೇಕು ಅಂತ ಹೋದ್ರೆ ಅದು ಶರಣಾಗಲ್ಲ. ಅದು ಫಾಲ್ಸ್ ಶರಣ, ಸುಮ್ಮನೆ ಸುಳ್ಳು ಶರಣಾಗತ್ತೆ. ಸುಮ್ಮನೆ ಬೇಕಾದ ಹೋಗ್ಬೋದು, ಆಮೇಲೆ ಕೃಷ್ಣ ಮೇಲೆ ಹೋಗ್ಬಿಡ್ತಾರೆ. ಏನಪ್ಪಾ ನಂಗೆ ಇಷ್ಟು ಕಷ್ಟ ಕೊಡ್ತಿದ್ಯಾ, ಇದೇನಪ್ಪ ಇದು ಅಂತ ಎಷ್ಟೊಂದು ಬಿಟ್ಟೇ ಹೋಗ್ಬಿಡ್ತಾರೆ. ಕಂಟಿನ್ಯೂ ಮಾಡಲ್ಲ, ಬಿಟ್ಟು ಹೋಗ್ಬಿಟ್ಟು ಮಾಡೋದೇ ಇಲ್ಲ, ಇದು ಮಾಡ್ತಾರೆ. ದಟ್ ಈಸ್ ನಾಟ್ ಇದು. ಯಾವುದೇ ಸ್ಥಿತಿಯಲ್ಲಾದ್ರೂ ಆಗ್ಲಿ, ನನ್ನ ಈ ಸತ್ಯಲೋಕದಿಂದ ಹಿಡಿದು ನರಕದವರೆಗೂ ನಾನು ಎಲ್ಲೇ ಹೋಗ್ಲಿ ನನ್ನ ಕರ್ತವ್ಯ ಏನು? ಕೃಷ್ಣನ ಸ್ಮರಣೆ ಮಾಡೋದು. ನೀನ್ ನನ್ನ ರಕ್ಷಣೆ ಮಾಡ್ತೀಯ ನನಗೆ ಗೊತ್ತು, ನನ್ನ ಕರ್ತವ್ಯ ಏನು? ನಾನು ನಿನ್ನ ಸ್ಮರಣೆ ಒಂದೇ ಮಾಡ್ತೀನಿ. ಕೃಷ್ಣ ಕರುಣೆ ತುಂಬಾ ಅಪಾರವಾದದ್ದು. ಯಾರು ಕುರುಕ್ಷೇತ್ರದಲ್ಲಿ ಯಾರ್ಯಾರು ಇವನ್ ಕೌರವರ ಸೈನ್ಯದ ಕಡೆ ಯಾರ್ಯಾರು ಯುದ್ಧ ಮಾಡಿದ್ರು ಅವ್ರಿಗೂ ಮುಕ್ತಿ ಸಿಕ್ತು, ಆರೋಗ್ಯ ಮುಕ್ತಿ ಸಿಕ್ತು. ಕಂಸ ಏನು ಭಯ ಪಡ್ತಿದ್ದ ಎಷ್ಟೊಂದು ರಾಕ್ಷಸ, ಅವ್ರಿಗೂ ಏನೋ ಸಾಯುಜ್ಯ ಮುಕ್ತಿ ಸಿಕ್ತು. ಆದರೆ ಭಕ್ತರಿಗೆ ಬರೀ ಸಾಯುಜ್ಯ ಮುಕ್ತಿ ಅಂತ ಸಾಲಲ್ಲ. ಭಕ್ತರಿಗೆ ಕೃಷ್ಣನ ಸೇವೆ ಮಾಡಬೇಕು, ಆ ಸೇವೆ ಮಾಡಬೇಕು ಅನ್ನೋ ಆಸೆ ಇರೋದೇ ಅಷ್ಟೇ ಬೇಕಾಗಿರೋದು, ಇನ್ನೇನಿಲ್ಲ. ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ನ ಧನಂ ನ ಜನಂ ನ ಸುಂದರಿಂ ಕವಿತಾಂ ವಾ ಜಗದೀಶ ಕಾಮಯೇ ಮಮ ಜನ್ಮನಿ ಜನ್ಮನೀಶ್ವರೇ ಭವತಾತ್ ಭಕ್ತಿರ್ ಅಹೈತುಕಿ ತ್ವಯಿ. ಏನು ಮಮ ಜನ್ಮನಿ ಜನ್ಮನೀಶ್ವರ, ಅವ್ರು ಕೇಳ್ತಿಲ್ಲ ನನ್ನ ಏನೋ ಜನ್ಮ ಮೃತ್ಯು ಜರಾವ್ಯಾಧಿ ಇದರಿಂದ ನನ್ನ ಬಿಡಿಸು ಅಂತ ಕೇಳ್ತಿಲ್ಲ. ಮಮ ಜನ್ಮ ಜನ್ಮೇ ಭವತಾತ್ ಭಕ್ತಿರ್ ಅಹೈತುಕಿ, ನನ್ಗೆ ಇನ್ನೇನು ಬೇಡಪ್ಪ, ನಿನ್ನ ಭಕ್ತಿ ಒಂದೇ ಸಾಕು. ಧನ ಬೇಡ, ಜನ ಬೇಡ, ಸುಂದರಿ ಬೇಡ, ನಂಗೆ ಏನೋ ಜೀವನದಿಂದ ಮುಕ್ತಿನೂ ಬೇಡ, ನನಗೇನ್ ಬೇಕು? ನೀನ್ ಮಾತಾಡಬೇಕು. ಯಾಕೆ? ನಾವು ಕೃಷ್ಣನ ಜೊತೆ ನಾವು ಸಂಬಂಧ ಮಾಡಬೇಕು. ಅದಕ್ಕೋಸ್ಕರ ಯಾವುದೇ ಸ್ಥಿತಿಯಲ್ಲಿ ನಾವಿದ್ರು ನಾವು ಕೃಷ್ಣನ ಸ್ಮರಣೆ ಒಂದೇ ಮಾಡಬೇಕು. ಕರಿಷ್ಯೇ ವಚನ ಅರ್ಜುನ ಹೇಳ್ತಾರೆ, ಕರಿಷ್ಯೇ ವಚನ ತವ
ನಾನು ನಿನ್ನ ಮಾತೇ ಮಾಡ್ತೀನಿ, ನಾನು ಹೇಳೋದನ್ನೇ ಮಾಡ್ತೀನಿ ಅಂತ. ಬಟ್ ಅವನು ಸ್ವತಃ ಫುಲ್ಲು ಇಷ್ಟೆಲ್ಲ ಅರ್ಥ ಅಂದ್ಮೇಲೆ ಹೇಳ್ತಾರೆ, ನನಗೆ ಗೊತ್ತಾಯ್ತು ಇನ್ನೇನು ನೀನು ಹೇಳಿರೋದನ್ನೇ ನಾನು ಪಾಲನೆ ಮಾಡಬೇಕು. ಮಹಾಭಾರತದಲ್ಲಿ ದ್ರೌಪದಿ ಅಗ್ರೆ ಕುರುಣಾಮಥ ಪಾಂಡವಾನಾಂ ದುಶ್ಯಾಸನೇನ ಹೃತವಸ್ತ್ರಕೇಶ ಕೃಷ್ಣಾ ತದಾಕ್ರೋಶದನನ್ಯನಾಥ ಗೋವಿಂದ ದಾಮೋದರ ಮಾಧವೇತಿ. ತುಂಬಾ ಬಿಲ್ವಮಂಗಲ ಠಾಕೂರು ತುಂಬಾ ಚಂದವಾಗಿ ಬರ್ತಾರೆ. ಏನು ಅಂದ್ರೆ ದ್ರೌಪದಿ ಆ ಸಮಯದಲ್ಲಿ ಇದು ಮಾಡೋದು ಶರಣಾಗತಿ ಟಾಪ್ ಹಂಗೆ ನೋಡ್ಬೇಕು ಅಂತ ವೆರಿ ತುಂಬಾ ಅತ್ಯುತ್ತಮವಾದ ಎಕ್ಸಾಂಪಲ್. ಏನು ಫಸ್ಟ್ ದುಶ್ಯಾಸನ ಪಾಪ ವಸ್ತ್ರ ಕೇಶ ಅಂದ್ರೆ ಕೂದಲು, ವಸ್ತ್ರ ಅಂದ್ರೆ ಹಾಕೊಂಡು ಇಟ್ಕೊಂಡು ಎಳ್ಕೊಂಡ್ ಬರ್ತಾರೆ, ಮಧ್ಯ ಸಭೆಯಲ್ಲಿ ಎಳ್ಕೊಂಡ್ ಬರ್ತಾ ಇದ್ದಾನೆ. ಫಸ್ಟ್ ಏನ್ ಮಾಡ್ತಾರೆ ದ್ರೌಪದಿ, ಫಸ್ಟ್ ಅವಳೇ ಇಟ್ಕೊಂತಾಳೆ, ಹಿಂಗ್ ಮಾಡ್ತಾಳೆ, ತನ್ನ ರಕ್ಷಣೆ ಮಾಡಕ್ ನೋಡ್ತಾಳೆ. ಆಗಲ್ಲ, ಅಲ್ಲಿ ಭೀಷ್ಮ ದ್ರೋಣ ಎಲ್ಲರಿಗೂ ಅವ್ರನ್ನೆಲ್ಲ ಕೇಳ್ತಾರೆ, ಬಾ ರಕ್ಷಣೆ ಮಾಡಿ ಒಂದ್ ಕೈ ಇಟ್ಕೊಂಡು ಒಂದ್ ಕೈ ಕೇಳ್ತಾರೆ. ಆಗಲ್ಲ, ಕೊನೆಗೆ ಅವಳಿಗೆ ಅರ್ಥ ಆಗುತ್ತೆ, ಕೃಷ್ಣ ಬಿಟ್ಟು ಯಾರು ನನ್ನ ಏನೋ ರಕ್ಷಣೆ ಮಾಡಕ್ಕಾಗ್ತದೆ. ಎರಡೂ ಕೈ ಮೇಲೆ. ಇದಕ್ಕೆ ಚೈತನ್ಯ ಮಹಾಪ್ರಭು ಏನಂತಾರೆ, ಊರ್ಧ್ವ ಬಾಹು ಅಂದ್ರೆ ಹಿಂಗೆ ಮೇಲೆ, ನಾನು ಶರಣಾಗತ ಇದ್ದೀನಿ, ಹಿಂಗ್ ತೋರ್ಸೋದು ಹಿಂಗೆಲ್ಲ. ಊರ್ಧ್ವ ಬಾಹು ಅಂದ್ರೆ ಚೈತನ್ಯ ಮಹಾಪ್ರಭು ಹಿಂಗ್ ಕೈ ಮೇಲೆ ಹತ್ತಿ ಕೇಳೋದು, ಕೃಷ್ಣ ನೀನು ಒಬ್ಬನೇ ನನ್ಗಂತೂ ಆಗಲ್ಲ ಅಂತ ಹೇಳಿದ್ರೆ ಕೃಷ್ಣ ತಕ್ಷಣ ದ್ರೌಪದಿ ತನ್ನ ಎಲ್ಲಾ ಬಿಟ್ಟು ಕೃಷ್ಣ ನೀನೇ ನನ್ನ ದಾರಿ ಅಂತ ತಕ್ಷಣ ದ್ರೌಪದಿಯ ರಕ್ಷಣೆ ಮಾಡ್ತಾನೆ. ಬಟ್ ಏನು ಬರೀ ಒಂದೇನಾ, ನಾನು ಈ ತರ ಸ್ಥಿತಿಯಲ್ಲಿ ಇರ್ಬೇಕಾದ್ರೆ ಮಾತ್ರನೇ ಶರಣಾಗತ್ತೆ, ಅದು ಒಂದೇ ಶರಣಾಗತಿನ ಇಲ್ಲ. ಇದು ಆಲ್ಸೋ ಒನ್ ಇಂಪಾರ್ಟೆಂಟ್. ಎಸ್, ಅದು ಒಂದು ಇಂಪಾರ್ಟೆಂಟ್. ಇದು ಇನ್ನೊಂದು ಏನ್ ಇಂಪಾರ್ಟೆಂಟ್ ಅಂದ್ರೆ ನಾವು ರೆಡಿ ಏನು ಕೃಷ್ಣ ಬರೀ ಕೃಷ್ಣ ನೀನ್ ಹೇಳೋದನ್ನ ನಾನು ಅಪ್ಪಣೆ ತರ ತಗೊಂತೀನಿ, ಅದು ಒಂದೇ, ಅದು ಮಾಡ್ಬೇಕು. ಅದ್ರ ಜೊತೆ ಇನ್ನೊಂದೇನು, ಕೃಷ್ಣ ಹೇಳಿರೋದನ್ನ ನಾವು ಮಾಡೋದು ರೆಡಿಯಾಗಿ, ದಟ್ ಈಸ್ ಆಲ್ಸೋ, ಅದು ಕೂಡ ಶರಣಾಗತಿ ವಿಧಾನ. ಹೆಂಗೆ ಅರ್ಜುನ ನಾನು ಸುಮ್ಮನೆ ಇದೆಲ್ಲ ಬಿಡಲ್ಲ, ಕೃಷ್ಣ ಹೇಳ್ದ ನಿನ್ ಕರ್ತವ್ಯ ಮಾಡು, ಈ ಯುದ್ಧ ನಡಿಬೇಕು ಅಂದ್ರೆ ಪಾಲನೆ ಮಾಡ. ಕೃಷ್ಣ ಅರ್ಜುನ ಶರಣಾಗತನಾಗಿ ಪಾಲನೆ ಮಾಡ್ತಾನೆ. ಬರೀ ನಮ್ಮ ಏನೋ ಯಾವುದು ಈ ತರ ಸ್ಥಿತಿಯಲ್ಲಿ ಗಣ್ಯದ ಸ್ಥಿತಿ ಅಷ್ಟು ಕ್ರೂರವಾದ ಸ್ಥಿತಿ ಅಂತ ಬರಲ್ಲ, ಬೇರೆ ತರ ಇರುತ್ತೆ. ಅದು ಒಂದೇ ಸ್ಥಿತಿಯಲ್ಲಿ ಮಾತ್ರ ಶರಣಾಗತಿ ಅಂದ್ರೆ ಅಂತರೂಪದಲ್ಲಿ ರಕ್ಷಿಷ್ಯತಿ ಇದು ವಿಶ್ವಾಸ ಇರಬೇಕು. ಅದ್ರ ಜೊತೆ ಹೇಳಿರೋದನ್ನ ಪಾಲನೆ ಮಾಡಬೇಕು, ಶ್ರವಣ ಮಾಡಬೇಕು. ದಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ತುಂಬಾ ಶರಣಾಗತಿ ತುಂಬಾ ಇಂಪಾರ್ಟೆಂಟ್. ಅಂಡ್ ಗೋಪ್ತೃತ್ವೇ ವರ್ಣಂ ಅಂತ ಕೃಷ್ಣ ಒಬ್ಬನೇ, ಇನ್ಯಾರು ನಮ್ಮನ್ನ ಕಾಪಾಡಲಾಗಿಲ್ಲ. ಗೋಪ್ತೃತ್ವೇ ವರ್ಣಂ ತಥಾ. ದೆನ್ ಮೋಸ್ಟ್ ಇಂಪಾರ್ಟೆಂಟ್ ಇರೋದು ಆತ್ಮ ನಿಕ್ಷೇಪ ಅಂದ್ರೆ ಫುಲ್ ನನ್ನ ದೇಹ, ಮನಸ್ಸು, ಇಂದ್ರಿಯಗಳಿಗೆಲ್ಲ ನಾನು ಕೃಷ್ಣನಿಗೆ ಕೊಟ್ಬಿಡ್ತೀನಿ ಅಂತ. ಭಾಗವತದಲ್ಲಿ ಶೌನಕ ಋಷಿ ಹೇಳ್ತಾರೆ, ಯಾವ ಕೈ ಕೃಷ್ಣನಿಗೆ ಸೇವೆ ಮಾಡಲ್ವೋ ಅದು ಸತ್ತೋಗಿರೋ ಕೈ ತರ. ಯಾವ ಇದು ಕೃಷ್ಣನ ಪಾದಕ್ಕೆ ಅರ್ಪಿಸುವ ತುಳಸಿಯ ವಾಸನೆ ತಗೊಂಡು ಯಾವ್ದಿರಲ್ವೋ ಅಂತಹ ಮೂಗು, ಅಂತಹ ಶರೀರ, ಉಸಿರು ತಗೊಂತಿದ್ರು ಸತ್ತೋದ ಶರೀರ. ಯಾವ ಬಾಯಿ ಕೃಷ್ಣನ ನಾಮಸ್ಮರಣೆ ಮಾಡಲ್ವೋ ಅದು ಕಪ್ಪೆ ಏನ್ ಮಾಡ್ತಾರೆ, ಕೊರ ಅಂತ ಇರುತ್ತೆ. ಅದು ಕೊರ ಅನ್ಕೊಂಡು ತನ್ನ ವೈರಿಯಾದ ಹಾವನ್ನ ಕೈ ಎತ್ತದು. ಅದು ಕೊರಕೊರ, ಅದು ಗೊತ್ತಿಲ್ಲ, ಅದು ಕೊರಕೊರ ಅಂತ ಅದು ಪಾಡಿಗೆ ಹೇಳ್ತಾ ಇರುತ್ತೆ ಕೊರಕೊರ ಅಂತ. ಬಟ್ ತನ್ನ ವೈರಿಯಾದ ಹಾವು ಬಂದು ಅದನ್ನ ಬಂದು ತಿನ್ನತ್ತೆ. ಆ ತರ ಯಾವ ಬಾಯಿ ಕೃಷ್ಣನ ನಾಮ ಸ್ಮರಣೆ ಮಾಡಲ್ವೋ ಆ ಬಾಯಿ ಆ ಕಪ್ಪೆ ಬಾಯಿ. ಅದು ಬೈ ಕೊರಕೊರ ಅಂತ ಇರ್ತೀವಿ, ಬೇರೆ ಕೆಲಸ ಮಾಡ್ತಾ ಇರ್ತೀವಿ. ನಮ್ಮ ಏನೋ ಮೃತ್ಯುವನ್ನ ನಾವೇ ಕರ್ಕೊಂಡ್ ಬರ್ತಾರೆ ಹತ್ರ. ಮೃತ್ಯು ನಾವು ಕರೀತೇವೆ, ಬಾರಪ್ಪ ಮೃತ್ಯು, ಬಾ ಬೇಗ 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 ಅಂತ ನಾವು ಕರೀತಾ ಇದ್ವಿ ಅಷ್ಟೇ. ಸೊ ದೆನ್ ಲಾಸ್ಟ್ ಇಸ್ ಕಾರ್ಪಣ್ಯ ಅಂದ್ರೇನು, ನಾವು ತೃಣಾಗಪೀಸು ನೀಚೇನ ತರೋರಪಿ ಸ ವಿಷ್ಣುನ. ನಾವು ಹಂಬಲ್ ಆಗಿರ್ಬೇಕು, ವಿನಯತೆ ಇರಬೇಕು. ಅಷ್ಟು ನಾವು ಏನೋ ಕ್ರಾಸ್, ಹುಲ್ಲು ಬೆಳೆಯುತ್ತಲ್ಲ, ಹುಲ್ಲು ನಾವು ಅದ್ರಲ್ಲಿ ಹುಲ್ಲು ಮುಟ್ಟಿದ್ರೂ ಅದೇನಾದ್ರು ಮಾಡ್ತಾ ಹುಲ್ಲು ನಮ್ಗೆ ಇಲ್ಲ. ಅಷ್ಟು ನಾವು ಹಂಬಲ್ ಆಗಿ ಇದ್ದು ಕೃಷ್ಣನ ನಾಮ ಸ್ಮರಣೆ. ಬೇರೆ ಯಾವುದೇ ಮಾರ್ಗ ಕರ್ಮ ಮಾರ್ಗದಲ್ಲಿ ಆಯ್ತು ಅಂದ್ರೆ ನಾವು ಕರ್ಮದ ಫಲತ್ಯಾಗ ಮಾಡ್ಬೇಕು. ಜ್ಞಾನ ಮಾರ್ಗ ತಗೊಂಡ್ರೆ 12 ಅಧ್ಯಾಯ 8ನೇ ಶ್ಲೋಕದಲ್ಲಿ ಹೇಳ್ತಾರೆ, ತುಂಬಾ ಕೃಷ್ಣ ಹೇಳ್ತಾನೆ ತುಂಬಾ ಕಷ್ಟ. ಕೂತ್ಕೊಂಡು ದಿನಗಟ್ಲೆ ಧ್ಯಾನ ಮಾಡ್ಕೊಂಡು ತುಂಬಾ ಕಷ್ಟ, ಆಗೋದೇ ಇಲ್ಲ.
ಯೋಗದ ಮಾರ್ಗ ತಗೊಂಡ್ರೆ ಧ್ರುವ ಮಹಾರಾಜರು ಇಷ್ಟು ಫಸ್ಟ್ ಏನು ಬರೀ ಇರೋ ಹಣ್ಣು ಹಂಪಲುಗಳು ಮಾತ್ರ ತಿಂತಾರೆ, ಆಮೇಲೆ ಅದನ್ನು ತಿನ್ನಲ್ಲ, ಬರೀ ನೀರು ಕುಡಿಯೋದು, ಆಮೇಲೆ ಅದು ನೀರು ಬಿಟ್ಬಿಟ್ಟು ಬರೀ ಗಾಳಿ ಒಂದಿನ ಮಾತ್ರ ಗಾಳಿ ತಗೊಂಡೆ, ಆಮೇಲೆ ಗಾಳಿ ತಗೊಳ್ಳೋದನ್ನು ನಿಲ್ಸ್ಬಿಡ್ತಾರೆ. ಅಷ್ಟು ಕಷ್ಟ ಮಾರ್ಗ 3 ಆಗಲ್ಲ. ವೆರಿ ಸಿಂಪಲ್ ಮಾರ್ಗ ಭಕ್ತಿ ಮಾರ್ಗ. ಚೈತನ್ಯ ಮಹಾಪ್ರಭುಗಳು ಪ್ರಭುಪಾದ ಕೊಟ್ಟಿರೋ ಸಿಂಪಲ್ ಮಾರ್ಗ ಏನು ಭಕ್ತಿ ಮಾರ್ಗದಲ್ಲಿ ಏನ್ ಮಾಡೋದು? ಕೀರ್ತನೆ ಮಾಡೋದು, ಏನೋ ಡಾನ್ಸ್ ಮಾಡೋದು, ತಿನ್ನೋದು, ಪ್ರಸಾದ ತಿನ್ನೋದು, ಅಷ್ಟೇ. ವೆರಿ ಸಿಂಪಲ್. ಪ್ರಭುಪಾದ ಅಷ್ಟೇ ಹೇಳಿದ್ರು. ಎಲ್ಲರಿಗೂ ಏನೋ ಜಗನ್ನಾಥ್ ಏನು ಪ್ರಸಾದ ದಿನ ಸಿಂಪಲ್ ಎಂಜಾಯ್ ಬೇಕಾ ಜಗನ್ನಾಥ್ ಪ್ರಸಾದ ತಿಂಡಿ ಆರಾಮಾಗಿ ಖುಷಿಯಾಗಿರ್ಬೋದು. ಏನ್ ಬೇಕಾಗಿಲ್ಲ, ಆರಾಮ ಕೃಷ್ಣ ಹೇಳಿ ಕೀರ್ತನೆ ಶಶಾಂಕ ಚೆನ್ನಾಗಿ ಕೀರ್ತನೆ ಹೇಳ್ಕೊಂಡು ಆರಾಮಾಗಿ ಡಾನ್ಸ್ ಮಾಡಿ. ಚೈತನ್ಯ ಮಹಾಪ್ರಭುಗಳು ನೋಡಿದ್ರೆ ನಗರ ಸಂಕೀರ್ತನೆಗೆ ಹೋಗ್ತಾ ಇದ್ರು, ರೋಡಲ್ಲೆಲ್ಲ ಹೋಗಿ ಆರಾಮಾಗಿ ಡಾನ್ಸ್ ಮಾಡ್ಕೊಂಡು ಕೃಷ್ಣನ ಹೆಸರು ಹೇಳ್ಕೊಂಡು ಮಾಡ್ತಾ ಇದ್ರು. ಅಷ್ಟೇ. ಎಫರ್ಟ್ ಇಲ್ದೇನೆ ನಾವಿದು ರೆಗ್ಯುಲರ್ ಲೈಫಲ್ಲೇ ಮಾಡಬಹುದು. ಎಫರ್ಟ್ ಇಲ್ದೇನೆ ನಮ್ಗೆ ನಮ್ಮ ಹೃದಯ ಶುದ್ಧ ಆಗುತ್ತೆ. ಈ ಮಾರ್ಗದಿಂದ ಶುದ್ಧ ಆಗುತ್ತೆ. ಇದು ವೆರಿ ಇಂಪಾರ್ಟೆಂಟ್. ವಿಗ್ರಹನೀತಿನಲ್ಲಿ ಹೇಳ್ತಾರೆ, ಒಂದು ಕುಟುಂಬಕ್ಕೋಸ್ಕರ ಒಂದು ಪುರುಷನನ್ನ ತ್ಯಾಗ ಮಾಡಬಹುದು, ಒಂದು ಗ್ರಾಮಕ್ಕೋಸ್ಕರ ಒಂದು ಕುಟುಂಬವನ್ನು ತ್ಯಾಗ ಮಾಡಬಹುದು, ಒಂದು ದೇಶಕ್ಕೋಸ್ಕರ ಒಂದು ಗ್ರಾಮವನ್ನು ತ್ಯಾಗ ಮಾಡಬಹುದು, ಆದರೆ ಆತ್ಮಕ್ಕೋಸ್ಕರ ಇಡೀ ಜಗತ್ತನ್ನೇ ತ್ಯಾಗ ಮಾಡಬಹುದು ಅಂತ. ಅಷ್ಟು ಇಂಪಾರ್ಟೆಂಟ್. ಆತ್ಮಕ್ಕೆ ಅಷ್ಟು ಪ್ರಧಾನ ಇದೆ. ನಾವು ಅಷ್ಟೆಲ್ಲ ಏನು ಇಡೀ ಭೂಮಿಯೆಲ್ಲ ತ್ಯಾಗ ಮಾಡ್ಬಿಟ್ಟು ಕೂತ್ಕೊಳ್ಳೋದಿಲ್ಲ. ವೆರಿ ಸಿಂಪಲ್. ಜಪ ಮಾಡಕ್ಕೆ ಎಷ್ಟು ತಗಲ್ಪ? ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. 5 ಸೆಕೆಂಡ್ ಮಾಡಿ. 1 ಸಲ ಮಾಡಿದ್ರೆ 5 ರಿಂದ 6 ಸೆಕೆಂಡ್. ಅದನ್ನ 1 ಸಲ 1 ರೌಂಡ್ ಜಪ ಮಾಡಬೇಕು ಅಂದ್ರೆ 6 ನಿಮಿಷ. 16 ಮಾಲೆ ಮಿನಿಮಮ್ 16 ಮಾಲೆ 16 ಮಾಲೆ ಮಾಡಿ 2 ಅವರ್ ಅಷ್ಟೇ ಬೇಕು. ನಾವು ಇಡೀ ಪೃಥ್ವಿನೆಲ್ಲ ತ್ಯಾಗಿಸ್ಕೊಂಡು ನನ್ನ ಆತ್ಮಕ್ಕೆ ನಾನು ಕೂತ್ಕೊಬೇಕು ಅಂತ ಏನು ನಮ್ಗೆ ಬೇಕಾಗಿಲ್ಲ. ಏನ್ ದಿನ 24 ಗಂಟೆನಲ್ಲಿ 2 ಅವರ್ ನಾವು ತಗೊಂಡು ನಾನು ಜಪ ಮಾಡಿ. ಜಪ ಅಂದ್ರೆ ಏನು? 12ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ರೂಪಾಯಿ ಬರೀತಾರೆ, ನಾವು ಜಪ ಮಾಡ್ಬೇಕಾದ್ರೆ ಅದು 3 ಜಪ ಮಾಡಕ್ಕೆ 3 ಇಂಪಾರ್ಟೆಂಟ್ ಇರ್ಬೇಕು. ಏನು? ನಾಲಿಗೆ ಅಂತ ಹೇಳಕ್ಕೆ ಬೇಡಿ. ನಾಲಿಗೆ ಅಲ್ಲಾಡ್ತಾ ಹೇಳೋದು ಬರೀ ಬಸ್. ತುಟಿ ಅಲ್ಲಾಡ್ತಾ ಹೇಳ್ಬೇಕಾದ್ರೆ ಅದು ಏನು ಶಬ್ದ ಬರಲ್ಲ. ನಾನು ಕೇಳಿಸ್ಕೊಂತೇನೆ, ನಾನು ಸುಮ್ಮನೆ ಏನು ಜಪ ಮಾಡ್ಕೊಂಡು ಈ ಕಡೆ ನೋಡ್ತಾರೆ, ಅದು ಏನು ಇಲ್ಲ. ಅದು ಜಪ ಮಾಡ್ಬೇಕು ಅಂದ್ರೆ ನಾಲಿಗೆ, ತುಟಿ, ಕಿವಿ ನಾವು ಹೇಳೋದನ್ನ ಕರೆಕ್ಟ್ ಆಗಿ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ನಾವು ತುಟಿ ಮತ್ತೆ ನಾಲಿಗೆಯಿಂದ ಕ್ಲೀನಾಗಿ ಅದನ್ನ ನಾವು ಶ್ರವಣ ಮಾಡಬೇಕು. ಅಟ್ಲೀಸ್ಟ್ ನಾವು ಅದನ್ನು ಶ್ರವಣ. ಇವಾಗ ನಾನು ನರೇಂದ್ರ ಮೋದಿ ಅಂತ ಹೇಳಿದ್ರೆ ಎಲ್ಲರಿಗೂ ನರೇಂದ್ರ ಮೋದಿನೇ ತಲೆಗೆ ಬಂದಿದ್ದಲ್ವಾ? ಬಿಳಿ ಗಡ್ಡ ಇದ್ದು ಬಿಳಿ ಕೂದಲಿರೋದು ಒಬ್ಬ ಭಾರತೀಯ ಮನುಷ್ಯ. ಯಾರ್ದನ್ನ ಪ್ರೆಸಿಡೆಂಟ್ ಒಬಾಮಾನೋ ಇಲ್ಲ ಟ್ರಂಪೋ ಯಾರನ್ನ ಹಾಕೋದ್ರೆ ಇಲ್ಲ. ಸೊ ಜಪ ಮಾಡ್ಬೇಕಾದ್ರೆ ನಮ್ಗೆ ಜಪದ ಕೊನೆಯ ಗೋಲ್ ಏನು? ಆ ನಾಮವು ನಮಗೆ ರಾಧಾಕೃಷ್ಣರ ದರ್ಶನ ಕೊಡುತ್ತೆ. ಇವಾಗ ಹೆಂಗೆ ನರೇಂದ್ರ ಮೋದಿ ಅಂತ ತಕ್ಷಣ ಆ ಶಬ್ದದಿಂದ ನಿಮ್ಗೆ ನಿಮ್ಮ ಮನಸ್ಸಿನಲ್ಲಿ ಆ ಚಿತ್ರ ಬಂತು, ಯಾರದು ಅಂತ ಚಿತ್ರ ಬಂತು. ಅದೇ ತರ ನಮ್ಮ ಗೋಲ್ ಅದು ನಮ್ಗೆ ಗೊತ್ತಿರ್ಬೇಕು. ಓಕೆ, ನನ್ ಈ ಇದಕ್ಕೆ ಬರಬೇಕು ಅಂದ್ರೆ ನಾನು ಜಪ ಮಾಡ್ಬೇಕಂದ್ರೆ ನಾವು ಅಪರಾಧಗಳಿಂದ ಮಾಡ್ಬೇಕು. ಅಪರಾಧಗಳಂದ್ರೆ 10 ಅಪರಾಧಗಳು ಬರುತ್ತೆ. ನಾವು ಅಪರಾಧಗಳಿಂದ ಜಪ ಮಾಡಿದ್ರೆ ಕೊನೆ ನಮ್ಮ ಗೋಲ್, ನಮ್ಗೆ ಗೋಲೇ ಗೊತ್ತಿಲ್ಲ, ನಾನು ಸುಮ್ಮನೆ ಜಪ ಮಾಡ್ತಿದ್ರೆ ಏನು ಗೋಲ್? ಜಪದ ಏನು ಫೈನಲ್ ಗೋಲ್ ಅಂದ್ರೆ ನಾವು ಸಂಬಂಧ, ಕೃಷ್ಣನ ಜೊತೆ ನಾವು ಸಂಬಂಧ ಏನ್ ಮಾಡ್ಬೇಕು ಅದಿರುತ್ತೆ. ಅದು ಮನಸ್ಸು. ನಾವು ಈ ಜಪ ಮಾಡೋದಿದ್ರೆ ಆ ಶಬ್ದ ಏನಿದೆ, ಆ ಶಬ್ದ ನಮ್ಮ ಮನಸ್ಸಿನಲ್ಲಿ ಕೃಷ್ಣನ ನಮಗೆ ದರ್ಶನ ಕೊಡುತ್ತೆ. ಸೊ ದಟ್ ಇಸ್ ದ ಲಾಸ್ಟ್ ಇನ್ನೊಂದು ಬಹಳ ಸುಂದರವಾದ ಶ್ಲೋಕ ಬರುತ್ತೆ. ಕೃಷ್ಣ ತ್ವದೀಯ ಪದ ಪಂಕಜ ಪಂಜರಾಂತಂ ಅದ್ಯೈವ ಮೇ ವಿಶತು ಮಾನಸ ರಾಜಹಂಸಃ ಪ್ರಾಣ ಪ್ರಯಾಣ ಸಮಯೇ ಕಭವಾತ ಪಿತ್ತೈಃ ಕಂಠಾವರೋದನ ವಿದೌ ಸ್ಮರಣಂ ಕುತಸ್ತೆ. ಸರಿ, ಜಪ ಮಾಡ್ತೀವಿ, ಬಟ್ ಯಾಕೆ ಇವತ್ತಿಂದಾನೇ ಮಾಡಬೇಕು? ಅರ್ಜೆಂಟ್ ಇದೆ. ಯಾತಕ್ಕೆ ಈ ಜಪ ಮಾಡೋಕೆ ಇಷ್ಟು ಅರ್ಜೆಂಟ್ ಇದೆ ಅಂದ್ರೆ ಕುಲಶೇಖರ ಹೇಳ್ತಾರೆ, ಅದ್ಯೈವ ಮೇ ವಿಶತು ಕೃಷ್ಣ ತ್ವದೀಯ ಪದ ಪಂಕಜರಾಗ. ಕೃಷ್ಣ ನಿನ್ನ ಪಾದಗಳಾದ ಕಮಲದಲ್ಲಿ ನನ್ನ ಮನಸ್ಸಿಲ್ಲಿ ಏನಂತಾರೆ ರಾಜಹಂಸ. ಯಾಕಂದ್ರೆ ಅದು ಕೃಷ್ಣನಿಗೆ ಶರಣಾಗತರಾಗಿರೋ ಮನಸ್ಸದು, ಅದಕ್ಕೆ ಅದು ರಾಜಹಂಸ. ಅದು ಕೃಷ್ಣನಿಗೆ ಶರಣಾಗತರಾಗಿಲ್ಲ ಅಂದ್ರೆ ಏನಿದೆ, ಅದು ವೈರಿ. ಕೃಷ್ಣನಿಗೆ ಶರಣಾಗತರಾಗಿರೋದು ರಾಜಹಂಸ. ಇವತ್ತೇ ಅದ್ಯೈವ, ಇವತ್ತೇ ಆಗಿ. ಯಾತಕ್ಕೆ?
ಪ್ರಾಣ ಪ್ರಯಾಣ ಸಮಯ, ಪ್ರಾಣ ಹೋಗುವ ಸಮಯದಲ್ಲಿ, ಮೃತ್ಯುವಿನ ಸಮಯದಲ್ಲಿ, ಕಫವಾತ ಪಿತ್ತೈ, ಆಯುರ್ವೇದದಲ್ಲಿ ಕಫವಾತ ಪಿತ್ತ ಮೂರು ಇದು ದೇಹದಲ್ಲಿ, ಕಫವಾತ ಪಿತ್ತೈ ಕಂಠಾವರೋಧನವಿದೋ, ಈ ಕಫವಾತ ಪಿತ್ತಗಳು ಬಂದು ಕಂಠವನ್ನು ಹಿಡ್ಕೊಂಡ್ಬಿಡುತ್ತೆ, ನಮ್ಗೇನು ಮಾತಾಡಕ್ಕಾಗಲ್ಲ. ಅದಕ್ಕೆ ನಾವು ಇವಾಗ್ಲಿಂದಾನೇ ಶುರು ಮಾಡ್ಬೇಕು. ಈ ಕೃಷ್ಣ ಏನು ಲಾಸ್ಟ್ ಅಲ್ಲಿ ನಾವು ಏನೋ ಅಂತಕಾಲ ಸ್ಮರಣ್ ಮುಕ್ತ ಅಂತ ಹೇಳಿದ್ರು, ಕೀರ್ತನೆ ಮಾಡಿ ಇಲ್ಲ ನನ್ ಸೇವೆ ಮಾಡಿ, ಸ್ಮರಣೆ ಮಾಡಬೇಕು ಅಷ್ಟೇ ಹೇಳಿದ್ರು. ಆ ಸ್ಮರಣೆ ಮಾಡಬೇಕು ಅಂದ್ರೆ ಇವಾಗ್ಲಿಂದಾನೇ ನಾವು ಅಷ್ಟು ಅರ್ಜೆಂಟ್ ಇದೆ ನಮ್ಗೆ, ಯಾವಾಗ ಮೃತ್ಯು ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ, ಅಷ್ಟು ಅರ್ಜೆಂಟ್ ಇರೋದ್ರಿಂದ ಇವತ್ತಿಂದಾನೇ ನಾವು ಶುರು ಮಾಡಿದ್ರೇನೆ ಆ ಸಮಯದಲ್ಲಿ ಕೃಷ್ಣ ಮತ್ತ ಸ್ಮೃತಿ ಜ್ಞಾನ ಅಪೋಹ, ಕೃಷ್ಣನೇ ಸ್ಮರಣೆ ಕೊಡ್ತಾರೆ. ನಾವು ಲಾಸ್ಟ್ ಮೂಮೆಂಟ್ ಅಲ್ಲಿ ಸ್ಮರಣೆ ಮಾಡ್ಬೇಕು, ಇವತ್ತಿನಿಂದಾನೇ ನಾವು ಜಪ ಮಾಡ್ತೇನೆ ಆಗುದು. ಅದು ನಾವು ಸೀರಿಯಸ್ ಆಗಿ ಮಾಡ್ಬೇಕು, ಸುಮ್ಮನೆ ಏನೋ ಇದು ಮಾಡ್ತೀನಿ ಅಂತಲ್ಲ. ಕೃಷ್ಣನ್ಗೆ ಎಷ್ಟೊಂದು ಸಾವಿರಾರು ಹೆಸರಿದೆ. ವಕ್ತುಂ ಸಮರ್ಥೋಪಿ ನ ವಕ್ತಿ ಕಶ್ಚಿತ್ ಅಹೋಜನಾನಾಂ ವ್ಯಸನಾಭಿಮುಖ್ಯಂ ಅಂದ್ರೆ ಏನೋ, ಎಷ್ಟು ನಿಮಗೆ ಸಾವಿರಾರು ಹೆಸರಿದೆ. 5 ಮಹಾಮಂತ್ರ ಹೇಳಕ್ಕೆ 5 ಸೆಕೆಂಡ್ ತಗೊಳ್ತೆ. ಇಷ್ಟು ಸುಲಭವಾಗಿದ್ರು ಹೇಳ್ತಾರೆ ಮುಂದೆ ನೆಕ್ಸ್ಟ್ ಜನರಿಗೆ ಈ ದುಃಖಾಲಯ, ಈ ಭೌತಿಕ ಜಗತ್ತಾದ ದುಃಖಾಲಯಕ್ಕೆ ಹೋಗಿ ಒಳಗಡೆ ಹೋಗಿ ನಾನು ಇಲ್ಲೇ ಇರ್ಬೇಕು ಅಂತ ಎಷ್ಟು ಆಸೆ ಇದೆ ಅಂದ್ರೆ ಅವರು ಈ 5 ಸೆಕೆಂಡ್ ತಗೊಂಡು ಹೆಸರನ್ನು ಕೂಡ ಹೇಳಕ್ಕೆ ರೆಡಿ ಇಲ್ಲ. ಅಷ್ಟು ಏನೋ ನಮ್ಮ ಎಕ್ಸಾಂಪಲ್ ಕೊಟ್ಟೆ, ಕುಡಿಯೋದ್ರಿಂದ ಗೊತ್ತು ಶರೀರದಲ್ಲಿ ಹಾನಿ ಆಗುತ್ತೆ ಅಂತ ಗೊತ್ತು, ಆದ್ರೂ ಕುಡಿತಾರೆ. ಯಾಕೆ ಅವ್ರಿಗೆ ಖುಷಿ ಬೇಕು ಅಂತ, ಅವ್ರಿಗೆ ಖುಷಿ, ನಮ್ಗೇನೋ ಹ್ಯಾಪಿನೆಸ್, ಖುಷಿ ಬೇಕು ಅಂತ ಎಷ್ಟು ನಮ್ಮಲ್ಲಿ ಇದೆ ಅಂದ್ರೆ ನಾವು ನಮ್ಮ ಜೀವನವನ್ನೇ ಕೊಡಕ್ಕೆ ರೆಡಿಯಾಗಿದ್ವು. ಅಷ್ಟು ಏನೋ ಸ್ಕೈ ಡೈವಿಂಗ್ ಮಾಡ್ತಾರೆ, ಮೇಲ್ಗಡೆ ಸಾವಿರಾರು ಫೀಟ್ ಇಂದ ಜರೂರತ್ ಬಿಡ, ಪ್ಯಾರಾಶೂಟ್ ಓಪನ್ ಆಗಿಲ್ಲ ಅಂದ್ರೆ ಗೋವಿಂದ ಕೃಷ್ಣ. ಸೊ ನಮ್ಗೆ ಖುಷಿ ಬೇಕು ಅಂತ ಎಷ್ಟು ಇದು ಇದೆ ಅಂದ್ರೆ ನಮ್ಮ ಜೀವನವನ್ನೇ ನಾವು ಲೈನಲ್ಲಿ ಹಾಕಕ್ಕೆ ರೆಡಿ ಇದೀವಿ. ನಮ್ಗೆ ರಿಯಲ್ ಖುಷಿ ಯಾವಾಗ ಸಿಗುತ್ತೆ ಕೃಷ್ಣನಿಂದ ಮಾತ್ರ. ಕೃಷ್ಣ ರಸೋವೈ ಸಹ, ಕೃಷ್ಣನ ಈ ಎಲ್ಲಾ ರಸಗಳು ಇದೆ, ಅಲ್ಲಿಂದಾನೇ ನಮ್ಗೆ ನಿಜವಾದ ಸುಖ ಬರೋದು. ಸೊ ನಾವು ಸುಮ್ಮನೆ ಈ ಭೌತಿಕ ಜಗತ್ತಲ್ಲಿ ಇರ್ತೀನಿ ಅಂದ್ರೆ ಆಗಲ್ಲ. ಸೊ ಈ ಶ್ಲೋಕದ ಕೊನೆಯಲ್ಲಿ ಏನಿದೆ, ಮಾಮೇವ ಯೇ ಪ್ರಪದ್ಯಂತೆ ಭಕ್ತಿ ಮಾತು ಕೊನೆಗೆ ಶರಣ. ಫಸ್ಟ್ ಸ್ಟೆಪ್ ಇಸ್ ಶರಣಾಗತಿ. ಶರಣಾಗತಿ, ಗುರುವಿನ ವಾಕ್ಯವನ್ನು ಕೇಳಬೇಕು, ಗುರುವಿನ ಮಾರ್ಗದಿಂದ ನಾವು ಕೃಷ್ಣನಿಗೆ ಶರಣಾಗತರಾಗಬೇಕು. ಗುರು ಪ್ರಭುಪಾದ ವೆರಿ ಸಿಂಪಲ್, ಫಸ್ಟ್ ಇನ್ಸ್ಟ್ರಕ್ಷನ್ ಚೈತನ್ಯ ಚರಿತಾಮೃತ ಪರ್ಪಟಲ್ ಬರ್ತಾರೆ. Chanting is the only, it is very simple, but it should be done seriously. ಅಂದ್ರೆ ಚಾಂಟಿಂಗ್, ಜಪ ಮಾಡೋದು ಸುಲಭವಾದ ಮಾರ್ಗ ಇದಕ್ಕೆ, ಬಟ್ ಅದನ್ನು ನಾವು ಸೀರಿಯಸ್ ಆಗಿ ನಾವು ತಗೊಂಡು ಓಕೆ ನಾನು ಮಾಡಲೇಬೇಕು ಅನ್ನೋ ಭಾವನೆಯಿಂದ ಮಾಡಿದ್ರೇನೆ ಅದು ವರ್ಕ್ ಆಗುತ್ತೆ. ಸೊ ಇಲ್ಲಿಗೆ ಈ ಶ್ಲೋಕದ ನೆಕ್ಸ್ಟ್ ಮುಂದೆ ಹೋಗ್ತಾ ಕೃಷ್ಣ ಹೇಳ್ತಾರೆ, ಏನೋ ಯಾಕೆ ಶರಣಾಗತರಾಗಬೇಕು ಅಂತ ಗೊತ್ತಾಯ್ತು, ಕೃಷ್ಣನಿಗೆ ಶರಣಾಗತರಾಗಬೇಕು ಅಂತ ಗೊತ್ತಾಗಬೇಕು. ಇದಾದ್ಮೇಲೇನು ಜನರು ಶರಣಾಗತರಾಗಲ್ಲ, ಯಾರಪ್ಪ ಅರ್ಥ ಜನರು ಅಂತ ನೆಕ್ಸ್ಟ್ ಶ್ಲೋಕ ಹೇಳ್ತಾರೆ. ಆಮೇಲೆ ಕೊನೆ ಕೃಷ್ಣ ಎಕ್ಸ್ಪ್ಲೇನ್ ಮಾಡ್ತಾರೆ, ಓಕೆ ಯಾರು ಶರಣಾಗತರಾಗ್ತಾರೆ, ಅದರಲ್ಲಿ ಭಕ್ತ ಅಂದ್ರೆ ಏನು. ಸೊ ಕೊನೆಗೆ ನಾವು ಮಾಡಬೇಕು ಅಂದ್ರೆ ಸೀರಿಯಸ್ ಆಗಿ ಮಾಡ್ಬೇಕು. ನಾವು ಸುಮ್ಮನೆ ಹಿಂಗ್ ಮಾಡ್ತೀವಿ, ನಮ್ಮ ನೀರ್ ಬಿದ್ದಿದೆ, ಅದು ರೋಡಲ್ಲಿ ನೆಲದ ಮೇಲೆ ನೀರ್ ಬಿದ್ದಿದೆ ಅಂದ್ರೆ ಒಂದ್ ಕಾಲು ನೀರ್ ಮೇಲೆ ಇಟ್ಕೊಂಡು ಒಂದ್ ಕಾಲ್ ಮೇಲೆ ಡ್ರೈ ಇದ್ರ ಮೇಲೆ ಇಟ್ಕೊಂಡು ನಾವು ಜಾರ್ ಬೀಳ್ತೀವಿ, 2 ಕಾಲು ನೀರಲ್ಲಿ ಇದ್ರು ಜಾರ್ ಬೀಳ್ತೀವಿ. ಆದ್ರೆ ಈ ನೀರಿರೋ ಜಾಗ ಬಂದು ಭೌತಿಕ ಜಾರ್ ಬೀಳ್ತಾನೆ ಇರ್ತೀವಿ. ನಾವು ಕಲಿ ಗೊತ್ತೇ ಇರಬೇಕು, ಇದು ಬಿಟ್ಟು ನಮ್ಗೆ ಇದು ಬೇಡವೇ ಬೇಡ, ಕೃಷ್ಣ ಒಂದೇ ನಮ್ಗೆ ಅರ್ಜೆನ್ಸಿ ಬರಬೇಕು. ಪ್ರಾಣ ಪ್ರಯಾಣ ಸಮಯ ಕಫವಾತಪಿತೈ ಕಂಠ, ನಮ್ಗೆ ಗೊತ್ತಿಲ್ಲ ಪೃಥ್ವಿ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ, ನಮ್ ಅಷ್ಟು ಅರ್ಜೆನ್ಸಿಯಿಂದ ನಾವು ಮಾಡ್ಲೇಬೇಕು, ಇಲ್ಲಾಂದ್ರೆ ಏನು ಆಗಲ್ಲ. ಸೊ ಇಲ್ಲಿ ಇವತ್ತಿನ ಮುಗಿಸ್ತೇನೆ. ಏನಾದ್ರು